ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ರಿವಿಷನ್ ಮಾಡ್ಕೊಂಡಿದ್ರಲ್ವ ಹಳೆ ಕ್ಲಾಸು. ಈಗ ಇನ್ನೊಂದು ಇವತ್ತು ಸ್ವಲ್ಪ ಸಣ್ಣ ಇರುತ್ತೆ ಕ್ಲಾಸು, ಅಂದರೆ 30 ವರ್ಡ್ಸ್ ಇದ್ದಾವೆ. ನಿನ್ನೆನಷ್ಟು ತುಂಬ ವರ್ಡ್ಸ್ ಇಲ್ಲ. ಬೇಗ ಟೈಮ್ ವೇಸ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡುವ. ಎಲ್ಲರೂ ರಿವಿಷನ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರ್ಯಾರು ಚೆನ್ನಾಗಿ ಜಿ ಡಿ ಎಕ್ಸಾಮ್ ಮಾಡಿದ್ದೀರಾ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಾನು ನಿನ್ನೆ ನಿಮಗೆ ಕೇಳಿದ್ದೆ ಇಮೇಜ್ ಹಾಕಬೇಕಾ ಬೇಡವಾ ಅಂತ, ಯಾರಿಗೂ ಸರಿ ಆನ್ಸರ್ ಮಾಡಿಲ್ಲ. ಆದರೂ ಇವತ್ತು ಹಾಕಿದ್ದೀನಿ. ಸ್ವಲ್ಪ ದಿನ ಆಗ್ತೇನೆ ಅಂತಂದ್ರೆ ನಿಮ್ಮ ಮೆಚುರಿಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತಲ್ವ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ವೊಕ್ಯಾಬುಲರಿಯಲ್ಲಿ. ಅಲ್ಲಿವರೆಗೂ ನಾವು ಬೇಸಿಕ್ ಹುಡುಗರಿಗೆ ಹೇಳ್ಕೊಟ್ಟಂಗೆ ನೀಟಾಗಿ ಇಮೇಜ್ ಹಾಕಿ ಮಾಡುವ. ಯಾವಾಗ ನಿಮಗೆ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಗ್ರಾಸ್ಪಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ, ಅವಾಗ ನಾವು ಇಮೇಜನ್ನು ರೆಡ್ಯೂಸ್ ಮಾಡಿ ಓನ್ಲಿ ಕಂಟೆಂಟ್ ಮೇಲೆ ಫೋಕಸ್ ಮಾಡೋಣ. ಓಕೆನಾ? ಅರ್ಥ ಆಯ್ತಲ್ವಾ? ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ವರ್ಡ್ ಬಂದ್ಬಿಟ್ಟು ಅಡ್ಯುಲೇಷನ್. ಅಡ್ಯುಲೇಷನ್ ಅಂತಂದ್ರೆ ಏನು? ಅತಿಯಾದ ಹೊಗಳಿಕೆ. ಅವತ್ತೊಂದು ವರ್ಡ್ ಬಂದಿತ್ತಲ್ವ, ಅತಿಯಾದ ಪ್ರೈಸ್, ಲಾರ್ಡ್ ಬಂದಿತ್ತಲ್ವ. ಅಡ್ಯುಲೇಷನ್, ಲಾರ್ಡ್ ಇದರಲ್ಲೇ ಇದೆ ನೋಡಿ. ಇದನ್ನ ಉಲ್ಟಾ ಮಾಡ್ರೆ ಲಾರ್ಡ್ ಆಗುತ್ತೆ. ಅಡ್ಯುಲೇಷನ್ ಅಂತಂದ್ರೆ ಎಕ್ಸೆಸಿವ್ ಅಡ್ಮೈರೇಷನ್. ಅಡ್ಮೈರ್ ಕೂಡ ವರ್ಡ್ ಬಂದಿತ್ತು ಹಿಂದಿನ ಕ್ಲಾಸಲ್ಲಿ. ಆರ್ ಪ್ರೈಸ್ ಅಫನ್ ಬಿಯಾಂಡ್ ವಾಟ್ ಈಸ್ ಡಿಸರ್ವ್ಡ್. ಓಕೆನಾ? ಅಂತಂದ್ರೆ ಇದು ಹೇಗೆ ಅಂತಂದ್ರೆ, ಏನಾದ್ರು ಒಂದು ಡಿಸರ್ವ್ ಮಾಡ್ತಾನಲ್ಲ ಯಾರೋ ಒಬ್ಬ, ಅವನ ಹೊಗಳಿಕೆಗೆ ಡಿಸರ್ವ್ ಇದಾನಲ್ಲ, ಅವನು ಎಷ್ಟು ಅರ್ಹತೆ ಇದೆಯಾ ಅದಕ್ಕಿಂತ ಹೆಚ್ಚಿಗೆ ಅವನ್ನ ಹೊಗಳೋದು, ಅದನ್ನ ನಾವೇನಂತೀವಿ? ಅಡ್ಯುಲೇಷನ್ ಅಂತ ಕರಿತೀವಿ. ಅತಿಯಾದ ಹೊಗಳಿಕೆ. ಓಕೆನಾ? ನಾರ್ಮಲ್ ಹೊಗಳಿಕೆ ಅಲ್ಲ, ಅತಿಯಾದ ಹೊಗಳಿಕೆ. ಸಣ್ಣ ಪುಟ್ಟದ್ದು ಮಾಡಿರ್ತಾರೆ. ಈಗ ಎಕ್ಸಾಂಪಲ್ ನೋಡಿ, ನಮ್ಮ ಸಣ್ಣ ಹುಡುಗರೇನಾದ್ರು ಮೊಬೈಲ್ ಯೂಸ್ ಮಾಡ್ತಿರ್ತಾರೆ. ಮೊಬೈಲ್ ಯೂಸ್ ಮಾಡಿದಾಗ ಅವರಿಗೆ ಏನೋ ಒಂದು ಈಸಿಯಾಗಿ ಯಾವುದೋ ಒಂದು ಫೋಟೋನ ಏನೋ ಹಾಕ್ಕೊಟ್ಬಿಡ್ತಾರೆ. ಮನೇಲಿ ಪೇರೆಂಟ್ಸ್ ಏನು ಮಾಡಿಬಿಡ್ತಾರೆ, ಅವು ಈಗಿನ ಕಾಲದ ಹುಡುಗರ, ಕಂಪ್ಯೂಟರ್ ಹುಡುಗರು ಮೊಬೈಲಾಗೆ ಭಾರಿ ಇದಿದ್ದಾರೆ ಅವರು. ಈ ನಮ್ಮ ಕಾಲದಾಗೆಲ್ಲ ಬದಿತಾ ಇರಲ್ಲ ನಮಗೆ. ಈಗ ಇಷ್ಟೇ ಎಷ್ಟು ಈಸಿಯಾಗಿ ಮಾಡ್ತಾರೆ, ಅವರೆಲ್ಲ ಭಾರಿ ಫಾಸ್ಟ್ ಇದ್ದಾರೆ ಹುಡ್ರು ಅಂತ. ಆ್ಯಕ್ಚುಲಿ ಆ ಮೊಬೈಲ್ ಯೂಸ್ ಮಾಡೋದು ಆ್ಯಕ್ಚುಲಿ ನನ್ನ ಪ್ರಕಾರ ಹೋದರೆ ಅದು ಏನಂತಾರೆ, ಅದು ಒಂಥರ ನಾಲೆಡ್ಜ್ ಅಥವಾ ಟ್ಯಾಲೆಂಟ್ ಅನ್ನಲ್ಲ ನಾನು. ಅದನ್ನು ನಾನು ಟ್ಯಾಲೆಂಟ್ ಡೆಸ್ಟ್ರಾಯರ್ ಅಂತ ಕರಿಬೇಕು ಅದನ್ನು. ಆ್ಯಕ್ಚುಲಿ ಅದು ಅವ್ರಿಗೆ ಗೊತ್ತಿದೆ ಅಂತಂದರೆ ಅವ್ರಿಗೆ ನಾಲೆಡ್ಜ್ ಗೊತ್ತಿಲ್ಲ. ಅವರಿಗೆ ಒಳ್ಳೆ ನಾಲೆಡ್ಜ್ ಗೈನ್ ಮಾಡಿಲ್ಲ, ಅವರು ಬೇರೆ ನಾಲೆಡ್ಜ್ನ ಗೈನ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಅಂದರೆ ಪೇರೆಂಟ್ಸ್ ಏನು ಮಾಡ್ತಾರೆ, ಅವರಿಗೆ ಸಿಕ್ಕಾಪಟ್ಟೆ ಅತಿಯಾದ ಹೊಗಳಿಕೆ ಮಾಡ್ತಾರೆ. ಅವ್ರು ಏನು ಅನ್ಕೊಂತಾರೆ ಹುಡುಗರು, ಇದನ್ನ ಏನು ಮೊಬೈಲೆಲ್ಲ ಯೂಸ್ ಮಾಡೋದಂದ್ರೆ ಭಾರಿ, ಇದು ಭಾಳ ಒಳ್ಳೆ ಹೊಗಳಿಕೆ ಸಿಗ್ತೈತೆ, ಒಳ್ಳೆ ಖುಷಿ ಒಂಥರ ಒಳಗೊಳಗೆ ಖುಷಿ ಆಗ್ತದೆ, ನಾನು ಭಾರಿ ಅಂತ. ಸೊ ಅದು ತಪ್ಪು. ಆ್ಯಕ್ಚುಲಿ ಪೇರೆಂಟ್ಸ್ ಹಂಗೆ ಮಾಡಬಾರ್ದು. ಓಕೆನಾ? ನಿಮ್ಮ ಮಕ್ಕಳಿಗೆ ನೀವು ಹಂಗೆ ಕಲಿಸ್ರಿ, ಅದನ್ನೆಲ್ಲ ಕಲಿಸ್ಬಿಡ್ರಿ. ಸುಮ್ಮನೆ ಮೊಬೈಲೆಲ್ಲ ಯೂಸ್ ಮಾಡ್ರೆ ಅದ್ಯಾವನ್ ಮರೆ ಎಲ್ಲವನ್ನೂ ಮಾಡ್ತಾನೆ ಅಂತ ಹೇಳ್ರಿ, ಏನು ಭಾರಿ ಅಂತ ಹೇಳ್ಬಾರ್ದು ಅವರಿಗೆ. ಅಡ್ಯುಲೇಷನ್ ಅಂತಂದ್ರೆ ಹಾಗೆ ಅತಿಯಾದ ಹೊಗಳಿಕೆ. ದ ಪಾಪ್ ಸ್ಟಾರ್ ವಾಸ್ ಗ್ರೀಟೆಡ್ ವಿತ್ ಲೌಡ್ ಅಡ್ಯುಲೇಷನ್ ಬೈ ದ ಸ್ಕ್ರೀಮಿಂಗ್ ಫ್ಯಾನ್ಸ್. ಅಂತಂದರೆ ಒಬ್ಬ ಪಾಪ್ ಸ್ಟಾರ್ ಇದನ್ನಲ್ಲ, ಪಾಪ್ ಮ್ಯೂಸಿಕ್ ಬರುತ್ತಲ್ಲ, ಪಾಪ್ ಮ್ಯೂಸಿಕ್ ಸ್ಟಾರ್, ಅವನಿಗೆ ಒಂದು ಸಿಕ್ಕಾಪಟ್ಟವಾದ ಹೊಗಳಿಕೆ ಸಿಗ್ತಾ ಅವನಿಗೆ ಫ್ಯಾನ್ಸಿಂದ. ಅರ್ಥ ಆಯ್ತಲ್ವಾ? ಓಕೆ, ಒಂದು ನಿಮಿಷ ಇರಿ. ಓಕೆ, ಐಡೋಲೇಟರಿ ಅಂತಂದ್ರೆ ಏನು? ನೆಕ್ಸ್ಟ್ ವರ್ಡು ಇಮೇಜ್ ಹೋಗಿದೆ. ಐಡೋಲೇಟರಿ ಅಂತಂದ್ರೆ, ಐಡಲ್ ಅಂತಂದ್ರೆ ಏನು? ಯಾರನ್ನಾದರೂ ಒಂದು ಐಡಲ್ ಆಗಿ ಇಟ್ಕೊಳ್ಳೋದು, ಆದರ್ಶವಾಗಿ ಇಟ್ಕೊಳ್ಳೋದು ಐಡಲ್ ಅಲ್ವಾ? ಐಡಲ್ ಅಂದ್ರೆ ಅದೇ ಅಲ್ವಾ? ಸೊ ಐಡೋಲೇಟರಿ ಅಂತಂದ್ರೂ ಕೂಡ ಅದೇ, ಸಿಕ್ಕಾಪಟ್ಟವಾದ ಭಕ್ತಿ. ಯಾರ ಮೇಲಾದರೂ ಒಂಥರ ದೇವ್ರ ಥರ ಕಾಣೋದು ಅವ್ರನ್ನ ಐಡಲ್ ಆಗಿ. ಯಾರನ್ನಾರು ಒಬ್ರನ್ನ ಆದರ್ಶವಾಗಿ ಇಟ್ಕೊತಿದ್ದೀವಿ ಅಂತಂದ್ರೆ ನಾವೇನು ಅವ್ರನ್ನ ಸಿಕ್ಕಾಪಟ್ಟ ಹೊಗಳ್ತಾ ಇದ್ದೀವಿ, ಸಿಕ್ಕಾಪಟ್ಟ ಅವರನ್ನು ಅಟ್ಟಕ್ಕೇರಿಸಿದ್ದೀವಿ ಅಂತ ಅರ್ಥ ತಾನೆ. ಯಾರನ್ನಾದರೂ ಅಂದರೆ ಮೂರ್ತಿ ಪೂಜೆ ಅಂದರೆ ಐಡೋಲೇಟ್ರಿ ಅಂತಂದರೆ ಮೂರ್ತಿ ಪೂಜೆ ಅಂದರೆ ಕನ್ನಡದಲ್ಲಿ ನಿಮಗೆ ಒಂದು ಮೂರ್ತಿನ ನಾವು ಐಡಲ್ ಅಂದರೆ ಒಂದು ಮೂರ್ತಿ ಅಂತ ಅನ್ಕೊಂತೀವಲ್ಲ. ಐಡಲ್ ಕೊಡಿ ಅಂದರೆ ಒಂದು ಯಾವುದೋ ಒಂದು ದೇವರ ಮೂರ್ತಿ. ಏನೋ ಗಣೇಶ ಐಡಲ್ ಕೊಡಿ ಅಂತ ಹೇಳ್ತೀವಿ ಅಂಗಡಿಲಿ, ಅಂದರೆ ಐಡಲ್ ಅಂದರೆ ಮೂರ್ತಿ. ಆದರೆ ಇಲ್ಲಿ ನಾವು ಹೇಗೆ ಇದನ್ನ ರಿಲೇಟ್ ಮಾಡ್ಕೋಬೇಕು, ಮೂರ್ತಿ ಪೂಜೆ ಅಂತಂದ್ರೆ ನಾವು ಹೇಗೆ ಅದನ್ನು, ಇಲ್ಲಿ ಕನ್ನಡ ಮೀನಿಂಗ್ ಅಷ್ಟೇ, ನಿಮಗೆ ಇಂಗ್ಲೀಷಲ್ಲಿ ನೀಟಾಗಿ ಎಕ್ಸ್ಪ್ಲನೇಷನ್ ಇದೆ ನೋಡಿ. ದ ವರ್ಷಿಪ್ ಆಫ್ ಆ್ಯನ್ ಐಡಲ್ ಆರ್ ಎಕ್ಸ್ಟ್ರೀಮ್ ಅಡ್ಮೈರೇಷನ್ ಫಾರ್ ಸಮ್ ಒನ್. ನೋಡ್ರಿ, ಒಂದು ಐಡಲನ್ನು ವರ್ಷಿಪ್ ಮಾಡೋದು ಅಂತಂದರೆ ಪೂಜೆ ಮಾಡೋದು, ನೀನೇ ದೊಡ್ಡ ದೇವರ ರೇಜಿಗೆ ಪೂಜೆ ಮಾಡೋದು. ಅಥವಾ ಎಕ್ಸ್ಟ್ರೀಮ್ ಅಡ್ಮೈರೇಷನ್, ಸಿಕ್ಕಾಪಟ್ಟ ಹೊಗಳಿಕೆ ಕೊಡೋದು ಯಾರಿಗಾದರೂ ಅಂತೇಳಿ. ಅರ್ಥ ಆಯ್ತಲ್ವಾ? ನೀವು ಇದನ್ನ ನೋಡ್ಬೋದು. ಈಗ ಅವತ್ತು ನಾನು ವರ್ಡ್ ಬಂದಿತ್ತಲ್ವ ಸುಮಾರು ಅಡ್ಮೈರೇಷನ್ಗೆ, ಅಂದರೆ ಹೊಗಳಿಕೆಗೆ. ಪ್ರೈಸ್ ಮಾಡೋದು, ಆಮೇಲೆ ಎಕ್ಸಾಲ್ಟ್ ಮಾಡೋದು, ಆಮೇಲೆ ಇನ್ನೇನೇನು ವರ್ಡ್ ಬಂದಿತ್ತಲ್ಲ ಸುಮಾರು, ಈ ಥರ ವರ್ಡೆಲ್ಲ ಬಂದಿತ್ತಲ್ಲ, ಅವೆಲ್ಲ ಇದಕ್ಕೆ ರಿಲೇಟ್ ಆಗ್ತವೆ. ನೀವು ಕೇಳ್ಬೋದು, ಈ ಟಾಡಿಶ್ ಅಂತೆಲ್ಲ ವರ್ಡ್ ಬಂದಿತ್ತಲ್ಲ ಸರ್, ಏನಕ್ಕೆ, ಯಾವುದದು ಟಾಡಿಶ್ ಅಂತ, ಈ ಸಿಕ್ಕಾಪಟ್ಟ ಚಾಪಲುಸಿತನ ಮಾಡೋದು, ಸಿಕ್ಕಾಪಟ್ಟ ಹೊಗಳಿ ಅದಕ್ಕೆ ರಿಲೇಟೆಡ್ ಆಗುತ್ತೆ. ಅದಕ್ಕಾಗಲ್ಲ. ಇದು
ಪಾಸಿಟಿವ್ ವೇಲೆ. ಅದು ನೆಗೆಟಿವ್ ಒಂಥರ ಚಾಪ್ಲುಸಿ, ಅದು ಏನು ಅಂತಾರೆ ಅದಕ್ಕೆ, ಬಕೆಟ್ ಹಿಡಿಯೋದು ಅಂತಾರೆ ಅದನ್ನು. ಬಟ್ ಇದು ಹಂಗಲ್ಲ, ಬಕೆಟ್ ಹಿಡಿಯೋದಲ್ಲ, ಒಂಥರ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡೋದು. ಯಾರೋ ಒಬ್ಬ ಹೋಗಿ ಬಕೆಟ್ ಹಿಡಿತಲ್ಲ, ಅಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಚಪ್ಪಾಳೆ ತಟ್ಟಿ, ಓಹೋ ನಿನ್ನ ಶಬಾಷ್ ಬೆಸ್ಟ್ ಮಾಡಿದ್ಯಾ ಅಂತ, ಓಕೆನಾ. ಆದರೆ ಇನ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ, ಇನ್ ಎಕ್ಸ್ಟ್ರೀಮ್ ಕೇಸಲ್ಲಿ, ಇನ್ ಕೇಸ್ ನಿಮಗೆ ಆಪ್ಷನ್ ಯಾವುದು ಕೂಡ ಈ ಟಾಡಿಶಿಗೆ ಸೆಟ್ ಆಗ್ತಾ ಇಲ್ಲ, ಟಾಡಿಶ್ ಅಂತ ವರ್ಡ್ ಕೊಟ್ಟಿದ್ರು, ಆಪ್ಷನ್ ಬೇರೆ ಯಾವುದು ಸೆಟ್ಟೇ ಆಗ್ತಾ ಇಲ್ಲ, ಬಟ್ ಐಡೋಲೇಟ್ರಿ ಅಥವಾ ಅಡ್ಯುಲೇಷನ್ ಅನ್ನೋ ವರ್ಡ್ಗಳನ್ನು ಮಾತ್ರ ಕೊಟ್ಟಿದ್ರು ಅಂದಾಗ ಆವಾಗ ನೀವು ಆಪ್ಷನ್ ಅನ್ನು ಅದನ್ನು ಟಿಕ್ ಮಾಡ್ಬೋದು. ಯಾಕಂತಂದರೆ ಮೋರ್ ರಿಲೇಟೆಡ್ ಇದೇ ಆಗಿರುತ್ತಲ್ವ, ಹಾಗೆ. ಸೊ ರಿಲೇಟ್ ಆಗೋದೇ ಇಲ್ಲ ಅಂತಿಲ್ಲ. ಆ್ಯಂಟೋನಿಮ್ಸ್ ಏನನ್ನ ಎಕ್ಸಾಮಲ್ಲಿ ಹಿಂಗೆ ಮಾಡೋದು. ಈಗ ಈಸಿ ಕ್ವಶನ್ ಪೇಪರ್ ಅಂತಂದರೆ ಸಿಂಪಲ್ಲಾಗಿ ಕೊಡ್ತಾರೆ, ಸ್ವಲ್ಪ ಟಫ್ ಇದೆ ಕ್ವಶನ್ ಪೇಪರ್ ಅಂದರೆ ಈ ಥರ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ದ ಏನ್ಷಿಯಂಟ್ ಸಿವಿಲೈಸೇಷನ್ ವಾಸ್ ನೌನ್ ಫಾರ್ ಇಟ್ಸ್ ಎಲೋಬರೇಟಿವ್ ಐಡೋಲೇಟ್ರಿ. ಅಂತಂದ್ರೆ ಏನು? ಎಲೋಬರೇಟ್ ಐಡೋಲೇಟ್ರಿ ಅಂದರೆ ಏನ್ಷಿಯಂಟ್ ಸಿವಿಲೈಸೇಷನ್ ಇದೆಯಲ್ಲ, ಅದನ್ನು ಏನು ಮಾಡ್ತಿದ್ದಾರೆ, ಹಳೆ ಕಾಲದ ನಾವು ಸಿವಿಲೈಸೇಷನ್, ನಾವೀಗ ನೋಡಿ ಸಿಂಧು ನಾಗರಿಕತೆ ಇರ್ಬೋದು, ಅದನ್ನು ಏನೋ ಒಂಥರ ಭಯಂಕರ ಅಂತೇಳಿ ಇದು ಮಾಡ್ತೀವಲ್ವ ನಾವು. ಅವರು ಗ್ರಿಡ್ ಲೈನ್ ಇದು ಮಾಡಿದ್ರು, ಆಮೇಲೆ ಏನೋ ಸುತ್ತ ಇದನ್ನ ಕಟ್ಟಿದ್ರು, ರೋಡೆಲ್ಲ ನೀಟಾಗಿದ್ವು ಅಂದ್ರೆ ಭಯಂಕರ ಏನೋ ಒಂದು ಹೊಗಳ್ತೀವಿ ಅವ್ರ ಬಗ್ಗೆ. ಅವರ ಒಂದು ಸಿಟಿ ಸ್ಟ್ರಕ್ಚರ್ ಭಯಂಕರ ಚೆನ್ನಾಗಿತ್ತು, ಈಗಿಂದೇ ಇಲ್ಲ ಆ ರೇಂಜಿಗೆ ಅಲ್ವಾ. ಅದಕ್ಕೆ ಐಡೋಲೇಷನ್ ಅಂತಂದ್ರೆ ಸೇಮ್ ಐಡೋಲೇಷನ್ ಆರಾಧನೆ ಅಂತಂದರೆ ಸಿಕ್ಕಾಪಟ್ಟೆ. ಇಲ್ಲಿ ನೋಡ್ರಿ, ಇವನು ಯಾರ್ದೋ ಇವ್ರ ಫ್ಯಾನ್ ಅನ್ಸುತ್ತೆ, ಅವ್ರದ್ದೇ ಫೋಟೋ, ಅವ್ರದ್ದೇ ಎಲ್ಲ ರಿಲೇಟೆಡ್ಡು ಎಲ್ಲ ಸಿಕ್ಕಾಪಟ್ಟೆ ಅವ್ರದ್ದೇ ಹಾಕೊಂಡಿದ್ದಾರೆ. ನಮ್ಮ ಫ್ಯಾನ್ಸ್ ಇರ್ತಾರಲ್ವ, ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ, ಧೋನಿ ಅವ್ರಿಗೆ ಅವ್ರದ್ದೇ ಫೋಟೋ ಹಾಕೊಳ್ಳೋದು, ಅವ್ರದ್ದು ಏನೇನು ಇದೆ ರಿಲೇಟೆಡ್ ಎಲ್ಲ ಹಾಕೊಳ್ಳೋದು, ಚಿತ್ರ ಹಾಕೊಳ್ಳೋದು. ಸೊ ಹಾಗೆ ದ ಆ್ಯಕ್ಟ್ ಆಫ್ ಟ್ರೀಟಿಂಗ್ ಸಮೋನ್ ಆ್ಯಸ್ ಎ ಹೀರೋ ಆರ್ ಎ ಗಾಡ್ ಅಂತಂದರೆ ಯಾರನ್ನಾದ್ರೂ ಒಬ್ಬರನ್ನ ಹೀರೋ ಅನ್ನೋ ರೇಂಜಿಗೆ ಅಥವಾ ಅವರೇ ನಮ್ಮ ದೇವರು ಅನ್ನೋ ರೇಂಜಿಗೆ ಅವರನ್ನು ನಾವು ಏನು ಮಾಡೋದು, ಆರಾಧನೆ ಮಾಡೋದು. ಈಗ ನಮ್ಮ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾವು ಬೇರೆಯವ್ರನ್ನ ಹೀರೋ ಮಾಡಿದ್ರೆ ಯೂಸ್ ಇಲ್ಲ. ನಮ್ಮನ್ನು ನಾವು ಹೀರೋ ಮಾಡ್ಕೊಳ್ಳೋಕ್ಕೆ ನಾವು ಓದಬೇಕು. ಬೇರೆಯವ್ರನ್ನ ಹೀರೋ ಮಾಡಿಕೊಂಡು ನಾವು ಬರೀ ಇದರಲ್ಲೇ ಫ್ಯಾನ್ ಇದರಲ್ಲೇ ಇದ್ದರೆ ನಮ್ಮದು ಗಾಡಿ ನಡೆಯೋಲ್ಲ. ಅವ್ರ ಗಾಡಿ ಓಡ್ತಾ ಇರುತ್ತೆ, ಅವರು ಸಾಧನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ, ನಿಮಗೆ ಬರಲ್ಲ. ನೀವು ಬರೀ ಇದನ್ನು ಏನೋ ನಾನು ಇದು ಮಾಡೋದು, ಏನೋ ಐಡಲ್ ಮಾಡೋದು, ಅವ್ರನ್ನ ಫ್ಯಾನ್ ಮಾಡೋದು, ಹೊಡೆದಾಟ ಮಾಡೋದು, ನನ್ನ ಫ್ರೆಂಡ್ ಜೊತೆಗೆ ನಮ್ಮ ಇವನು ದೊಡ್ಡದು, ನಮ್ಮ RCB ದೊಡ್ಡದು, ನಮ್ಮ CSK ದೊಡ್ಡದು ಅಂತ ನಮಗೇನು ಸಿಗುತ್ತೆ? ನಮಗೊಂದು ರೂಪಾಯಿ ಸಿಗಲ್ಲಲ್ವಾ. ಸೊ ನಾವು ಅದನ್ನು ಬಿಟ್ಟು IPL GPL ಮೂವಿ ಹೀರೋ ಫ್ಯಾನ್ ಗೀನ್ವಾರ್ ಎಲ್ಲ ಬಿಟ್ಟು ಓದಿದರೆ ನಮಗೆ ಒಂದು ಸೆಲೆಕ್ಷನ್ ಸಿಗುತ್ತೆ. ಸೊ ಏನೀಗ ದ ಆ್ಯಕ್ಟ್ ಆಫ್ ಟ್ರೀಟಿಂಗ್ ಹಿಂಗೆ. ನಿಮ್ಮ ಫೇವ್ರೇಟ್ ಆ್ಯಕ್ಟರ್ಸ್ ಇರ್ಬೋದು, ಕ್ರಿಕೆಟರ್ಸ್ ಇರ್ಬೋದು, ಯಾರಂತ ಮೆನ್ಷನ್ ಮಾಡಿ. ದ ಯಂಗ್ ಪೀಪಲ್ ಅಫನ್ ಫಾಲ್ಸ್ ಇನ್ ಟು ದ ಐಡೋಲೇಷನ್ ಆಫ್ ಮೂವಿ ಸ್ಟಾರ್ಸ್. ನೋಡ್ರಿ, ಯಂಗ್ ಪೀಪಲ್ ಇದಾರಲ್ಲ ನೋಡ್ರಿ, ಈಗಿನ ಕಾಲದಲ್ಲಿ ಅದೇ ಹೇಳ್ತಾ ಇದೆ. ಈಗಿನ ಕಾಲದ ಹುಡುಗರು ಏನು ಮಾಡ್ತಿದ್ದಾರೆ, ಮೂವಿ ಸ್ಟಾರ್ಗಳಿಗೆ ಸಿಕ್ಕಾಪಟ್ಟ, ನೀವು ಮೂವಿ ಸ್ಟಾರ್ಸೇ ದೇವರು ಅನ್ನೋ ರೇಂಜಿಗೆ ಮಾಡ್ತಾರೆ ಈಗಿನ ಕಾಲದ ಯಂಗ್ ಸ್ಟೂಡೆಂಟ್ಸು. ಡಿಫಿಕೇಶನ್, ಅವತ್ತೊಂದು ವರ್ಡ್ ಬಂದಿತ್ತು, ನಿಮಗೆ ನೆನಪಿದೆಯಾ ಇಲ್ವೋ ಗೊತ್ತಿಲ್ಲ. ಡಿಫೈ ಅಂತ ಒಂದು ವರ್ಡ್ ಬಂದಿತ್ತು. ಏನು? ಅವರನ್ನೇ ದೇವರು, ವೆನರೇಟ್ ಮಾಡೋದು. ಸರ್, ವೆನರೇಟ್ ಮಾಡೋದಾಗಾದ್ರೆ ಇದಕ್ಕೆ ಸಿನೋನಿಮ್ ಆಗುತ್ತೆ? 100% ಆಗುತ್ತೆ. ಯಾಕಾಗಲ್ಲ? ಆ ವೆನರೇಟ್ ಮಾಡೋದ್ರಲ್ಲಿ ಬಂದಿತ್ತಲ್ವ, ಡಿಫೈ ಅಂತ ಬಂದಿತ್ತು. ಅದು ಡಿಫೈ ಅಂತಂದರೆ ವರ್ಬ್ ಆಗಿತ್ತಲ್ಲಿ, ಇಲ್ಲಿ ಏನಿದೆ ನೌನು. ಸೊ ಡಿಫಿಕೇಶನ್ ಅರ್ಥಾಯ್ತಲ್ಲ, ದೈವತ್ವಕ್ಕೆ ಏರಿಸೋದು. ದ ಆ್ಯಕ್ಟ್ ಆಫ್ ಏಷನ್ ಬಂದರೆ ಏನಾಗುತ್ತದೆ, ಆಲ್ಮೋಸ್ಟ್ ನೌನ್ ಇರ್ತಾವಲ್ವ. ಅಷನ್, ಅಡ್ಮಿಷನ್, ಆಮೇಲೆ ಏನು ನೊಟೇಷನ್, ಈ ಥರ ಎಲ್ಲ ಶನ್ ಹಂಗೆ ಬಂದರೆ ಆಲ್ಮೋಸ್ಟ್ ನೌನ್ ಆಗಿರ್ತಾವಲ್ವ ಅದು. ಸೊ ಡಿಫಿಕೇಶನ್, ಸೊ ಇದು ನೌನ್, ಅದು ಡಿಫೈ ವರ್ಬ್, ಹಿ ಡಿಫೈಡ್. ಸೊ ದೈವತ್ವಕ್ಕೆ ಏರಿಸೋದು ಅಥವಾ ದ ಆ್ಯಕ್ಟ್ ಆಫ್ ಟ್ರೀಟಿಂಗ್ ಆರ್ ವರ್ಷಿಪಿಂಗ್ ಎ ಪರ್ಸನ್ ಲೈಕ್ ಎ ಗಾಡ್ ಅಂತಂದ್ರೇನೋ, ಯಾರಾದರೂ ಒಬ್ಬ ಪರ್ಸನನ್ನು, ಆಮೇಲೆ ಏನು ಪರ್ಸನನ್ನು ವರ್ಷಿಪ್ ಮಾಡೋದು ಅಥವಾ ಅವನೇ ದೇವರು ಅನ್ನೋ ಥರ ಕಾಣೋದು, ಅಷ್ಟೊಂದು ಇದು ಮಾಡೋದು ಅಂತ. ಡಿಫಿಕೇಶನ್ ಅರ್ಥಾಯ್ತಲ್ಲ. ಐಡಲೈಜೇಷನ್, ಐಡೋಲೇಟ್ರಿ ಸೇಮು. ಡಿಫಿಕೇಶನ್ ಡಿಫೈ ಅವತ್ತು ಮಾಡಿದ್ದೆ ನಾನು. ದ ಡಿಫಿಕೇಶನ್ ಆಫ್ ದ ಎಂಪರರ್ ವಾಸ್ ಕಾಮನ್ ಇನ್ ಏನ್ಷಿಯಂಟ್ ಟೈಮ್ಸ್ ಅಂತಂದರೆ ಎಂಪರರ್ ಅವನ್ನ ಡಿಫಿಕೇಶನ್ ಮಾಡೋದು ಅಂತಂದರೆ ದೈವತ್ವಕ್ಕೆ ಇರಿಸೋದು. ರಾಜನೇ ದೇವರು ಅನ್ನೋದು ಗೊತ್ತಲ್ವ ಇದ್ರ ಬಗ್ಗೆ. ರಾಜ ದೇವರು ಅನ್ನೋದಲ್ಲ ಹಿಂದಿನ ಟೈಮಲ್ಲಿ ಕಾಮನ್. ರಾಜ ದೇವರು ಇಲ್ಲ ಅಂತಂದರೆ, ನೀನು ಅಲ್ಲ ದೇವರು ಹಂಗೆ ಹಿಂಗೆ ಅಂತಂದರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಮಾರ್. ಸೊ ರಾಜನೇ ದೇವರು ಅಂತ ಮಾಡಲೇಬೇಕು. ಬರೆಯೋರು ಕೂಡ, ಶಾಸನ ಬರೆಯೋರು ಕೂಡ ಅವ್ರ ಬಗ್ಗೆ ಹೊಗಳಿನೇ ಬರಿಬೇಕಾಗುತ್ತೆ. ಸೊ ಇದು ಕಾಮನ್ ಆಗಿರುತ್ತೆ ಅಂತ, ಅವರ ರಾಜನ ದೇವ್ರ ಥರ ನೋಡೋದು.
ಆಮೇಲೆ ವರ್ಷಿಪ್ ಅಂತಂದ್ರೆ ಪೂಜೆ ಮಾಡೋದು. ಇಷ್ಟೊಂದಾಗ ಬಂತಲ್ಲ ವರ್ಷಿಪ್ ಅಂತ. ವರ್ಷಿಪ್ ಅಂದ್ರೆ ಪೂಜೆ ಮಾಡೋದು. ಸೊ ಆರಾಧನೆ ಮಾಡೋದು, ಪೂಜೆ ಮಾಡೋದು. ದ ಫೀಲಿಂಗ್ ಆರ್ ಎಕ್ಸ್ಪ್ರೆಷನ್ ಆಫ್ ರೆವರೆನ್ಸ್ ಅವತ್ತು ವರ್ಡ್ ಬಂದಿತ್ತಲ್ವ ಇದು ರೆವರೆನ್ಸ್. ನೋಡಿ, ರೆವರೆನ್ಸ್ ಫಾರ್ ಅ ಡಿಟಿ ಅಂತಂದ್ರೆ ಏನು? ನಾವು ಒಂದು ಇಷ್ಟಪಡ್ತೀವಲ್ಲ ದೇವ್ರನ್ನ ಏನಂತೀವಿ ನಾವು? ಡಿಟಿ ಅಂತೀವಿ. ನಾವು ಒಂದು ಪೂಜಿಸುವ ದೇವರು. ಸೊ ಡಿಟಿ ಅಂದರೆ ಆ ದೇವರಿಗೆ ನಾವೇನು ಮಾಡ್ತೀವಿ? ಆರಾಧನೆ ಮಾಡ್ತಿದ್ವಿ. ವರ್ಷಿಪ್ ಅನ್ನೋ ವರ್ಡ್ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ಹೆಂಗೆ ನಾವು ದೇವಸ್ಥಾನಕ್ಕೆ ಹೋದ್ರು ಕೂಡ ವಿ ವರ್ಷಿಪ್ ದ ಗಾಡ್ ಅಂತ ನಾರ್ಮಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋದು. ಇದೇನು ಪೂಜೆ ಮಾಡೋದು, ಆರಾಧನೆ ಮಾಡೋದಕ್ಕೆ ಒಂದು ಕಾಮನ್ ಸಿಂಪಲ್ ವರ್ಡ್ ಆಗಿ ಯೂಸ್ ಮಾಡೋದನ್ನ ವರ್ಷಿಪ್ ಅಂತ ಯೂಸ್ ಮಾಡ್ತಾರೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಓಕೆ, ಅಗ್ರಿಯಬಲ್. ದೇ ಗ್ಯಾದರ್ ಎವ್ರಿ ಮಾರ್ನಿಂಗ್ ಇನ್ ದ ಟೆಂಪಲ್ ಫಾರ್ ವರ್ಷಿಪ್. ನೋಡಿ, ಅವ್ರು ಏನು ಮಾಡ್ತಿದ್ದಾರೆ? ಪ್ರತಿ ಮಾರ್ನಿಂಗು, ದಿನ ಬೆಳಿಗ್ಗೆ ಏನು ಮಾಡ್ತಿದ್ದಾರೆ? ಅಲ್ಲಿ ಟೆಂಪಲಿಗೆ ಬಂದು ಒಟ್ಟುಗೂಡ್ತಾ ಇದ್ದಾರೆ, ಗ್ಯಾದರ್ ಆಗ್ತಾ ಇದ್ದಾರೆ. ಏನಕ್ಕೆ? ವರ್ಷಿಪ್ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ. ಅರ್ಥ ಆಯ್ತಲ್ವಾ? ಅಡೋರೇಷನ್ ಅಂತಂದ್ರೆ ನಾವು ಈ ವರ್ಡ್ ಅವತ್ತು ಬಂದಿತ್ತು. ಅಂದರೆ ಅಪಾರ ಪ್ರೀತಿ, ಭಕ್ತಿ ಇರೋದು. ಈಗ ಇದ್ರೆ ಇಷ್ಟೊತ್ತನಕ ಏನು ಮಾಡ್ತಿದ್ವಿ ನಾವು? ಬೇರೆಯವ್ರ ಬಗ್ಗೆ ಯಾವುದೋ ನಾವು ಪರಿಚಯ ಇಲ್ಲ ಅವರು, ಬಟ್ ಅವ್ರ ಬಗ್ಗೆ ನಮ್ಗೆ ಅವ್ರಿಗೇನು ಮ್ಯೂಚುವಲಿ ಕಾಂಟ್ಯಾಕ್ಟ್ ಇಲ್ಲ, ಪರಿಚಯ ಇಲ್ಲ, ಬಟ್ ನಮ್ಗೆ ಅವ್ರು ಗೊತ್ತು. ಅವ್ರಿಗೇನು ನಾವು ಗೊತ್ತಿರಬೇಕು ಅಂತಿಲ್ಲ, ನಮಗೆ ಮಾತ್ರ ಅವ್ರಿಗೆ ಗೊತ್ತು. ಸೊ ಅವ್ರನ್ನ ನಾವೇನು ಮಾಡ್ತೀವಿ? ಈಗ ಹೀರೋ ಇರ್ಬೋದು, ಹೀರೋಗಳಿಗೆ ನಿಮಗೆ ವಿರಾಟ್ ಕೊಹ್ಲಿಗೆ ನಿಮ್ಮನ್ನು ಗೊತ್ತಾ? ನೀವು ಯಾರು ಅಂತ ಗೊತ್ತಾ ವಿರಾಟ್ ಕೊಹ್ಲಿಗೆ? ಇಲ್ಲ, ಬಟ್ ನಿಮ್ಗೆ ಗೊತ್ತು ವಿರಾಟ್ ಕೊಹ್ಲಿ ಕ್ರಿಕೆಟರು ಹಾಗೆ ಹೀಗೆ ಅಂತ. ಸೊ ನಾವು ಅವ್ರ ಬಗ್ಗೆ ಏನು ಮಾಡ್ತೀವಿ? ರೆಸ್ಪೆಕ್ಟ್ ಕೊಡ್ತೀವಿ, ಫ್ಯಾನ್ ಆಗ್ತೀವಿ, ಆಡಲೇಷನ್ ಮಾಡ್ತೀವಿ, ಹೊಗಳ್ತೀವಿ. ಇದು ಈ ಥರ ಇತ್ತು. ಬಟ್ ಇಲ್ಲೂ ಕೂಡ ಅಪಾರ ಭಕ್ತಿ, ಪ್ರೀತಿನೇ, ಐಡಲೇಷನೇ ಇದೆ. ಬಟ್ ಇದು ಏನಿದು? ನೌನ್ ಪರ್ಸನಿಗೆ. ಈಗ ಹೇಗೆ ನೌನ್ ಪರ್ಸನ್ ಅಂತಂದರೆ ಗೊತ್ತಿರೋವರಿಗೆ. ಡೀಪ್ ಲವ್, ರೆಸ್ಪೆಕ್ಟ್ ಆ್ಯಂಡ್ ಅಡ್ಮೈರೇಷನ್ ಫಾರ್ ಸಮ್ಮನ್. ಯಾರಾದ್ರ ಬಗ್ಗೆ ರೆಸ್ಪೆಕ್ಟ್ ಇರೋದು, ಪ್ರೀತಿ ಇರೋದು. ಈಗ ಮಗುವಿನ ಬಗ್ಗೆನೂ ಸಿಕ್ಕಾಪಟ್ಟ ಪ್ರೀತಿ, ಕಾಳಜಿ. ಓಕೆನಾ? ಮತ್ತು ಅಮ್ಮನಿಗೆ ನೋಡಿ, ಮಗುವಿನ ಹೊಗಳೋದೇ ಅಮ್ಮನ ಖುಷಿಯಾಗಿರುತ್ತಲ್ವ? ಅಡ್ಮೈರ್ ಮಾಡ್ತಾ ಇರುತ್ತೆ. ನನ್ನ ಮಗ ಹಾಗೆ, ನನ್ನ ಮಗ ಹೀಗೆ, ನನ್ನ ಮಗ 99% ತೆಗ್ದ, ನನ್ನ ಮಗ ಗೌರ್ಮೆಂಟ್ ಜಾಬ್ ಸೆಲೆಕ್ಷನ್ ಆದಂತ ಸಿಕ್ಕಾಪಟ್ಟ ಖುಷಿ ಆಗುತ್ತೆ, ರೆಸ್ಪೆಕ್ಟ್ ಬರುತ್ತೆ, ಲವ್. ಈ ಥರ ಈ ವೇಳೆ ಅಡೋರ್ ಮಾಡೋದು, ಹೊಗಳೋದು. ದ ಫಾದರ್ ಲುಕ್ಡ್ ಅಟ್ ಹಿಸ್ ನ್ಯೂ ಬಾರ್ನ್ ಬೇಬಿ ವಿತ್ ಪ್ಯೂರ್ ಅಡೋರೇಷನ್ ಅಂತಂದರೆ ಒಬ್ಬ ತಂದೆಗೆ ಒಂದು ಮಗು ಹುಟ್ಟಿದ ತಕ್ಷಣ ಅವನು ಏನು ಮಾಡ್ತಾನೆ? ಸಿಕ್ಕಾಪಟ್ಟ ಗರ್ವದಿಂದ, ಪ್ರೀತಿಯಿಂದ ನೋಡ್ತಾನೆ ಅಂತ. ರೆವರೆನ್ಸ್ ವರ್ಡ್ ಬಂದಿತ್ತು. ನಾ ಇದನ್ನ ಎಕ್ಸ್ಟ್ರಾ ಮತ್ತೊಂದ್ಸರಿ ಮಾಡಲ್ಲ. ಈಗ ಹಂಗಾದ್ರೆ ಮಾಡಬೇಕಾ? ಡೀಪ್ ರೆಸ್ಪೆಕ್ಟ್ ಫಾರ್ ಸಮ್ ಒನ್ ಆರ್ ಸಮಥಿಂಗ್. ಶಿ ಸ್ಪೋಕ್ ಆಫ್ ಹರ್ ಟೀಚರ್ ವಿತ್ ಗ್ರೇಟ್ ರೆವರೆನ್ಸ್. ಅರ್ಥ ಆಯ್ತಲ್ವಾ? ನಾನು ಆಲ್ರೆಡಿ ಮಾಡಿದ್ದೀನಿ. ಏನೋ ಟೀಚರಿಗೆ ಸಿಕ್ಕಾಪಟ್ಟ, ಇದೇ ಎಕ್ಸಾಂಪಲೇ ಬಂದಿತ್ತು ಅನಿಸುತ್ತೆ. ಟೀಚರ್ಗೆ ಸಿಕ್ಕಾಪಟ್ಟ ಗೌರವದಿಂದ ಕಂಡ್ರು. ಡೀಪ್ ರೆಸ್ಪೆಕ್ಟ್ ಫಾರ್ ಸಮ್ ಒನ್ ಆರ್ ಸಮಥಿಂಗ್. ವೆನರೇಷನ್ ಅಂತಂದ್ರೆ ಏನು? ಗೌರವದಿಂದ ಕಾಣೋದು. ವೆನರೇಟ್ ಕೂಡ ವರ್ಡು ಅವತ್ತು ಬಂದಿತ್ತು. ಗ್ರೇಟ್ ರೆಸ್ಪೆಕ್ಟ್, ರೆವರೆನ್ಸ್ ಆರ್ ವರ್ಷಿಪ್ ಶೋನ್ ಟು ಸೇಕ್ರೆಡ್ ಥಿಂಗ್ಸ್. ಎಕ್ಸಾಂಪಲ್ ಅಂತಂದರೆ ದ ವೆನರೇಷನ್ ಆಫ್ ಸೇಂಟ್ಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಲ್ಚರ್. ಸಂತರಿಗೆ ಗೌರವ ಕೊಡೋದು, ಗೌರವದಿಂದ ಕಾಣೋದು ಇಂಪಾರ್ಟೆಂಟ್ ಆಗುತ್ತೆ. ಅವರ ಕಲ್ಚರಿಗೆ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಲ್ಚರ್, ಅವ್ರ ಕಲ್ಚರ್ನೇ ಒಂದು ಪ್ರಮುಖ ಭಾಗ ಅದು. ಓಕೆನಾ? ಗೌರವದಿಂದ ಕಾಣೋದು. ಈ ವರ್ಡನ್ನು ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೀನಿ, ಜಾಸ್ತಿ ಫೋಕಸ್ ಮಾಡೋದು. ಇನ್ನು ಗ್ಲೋರಿಫಿಕೇಶನ್ ಕೂಡ ವರ್ಡ್ ಹಿಂದ್ಗಡೆ ಬಂದಿದೆ. ಗ್ಲೋರಿಫೈ ಅನ್ನೋ ವರ್ಡ್ ಬಂದಿದೆ, ಗೊತ್ತಲ್ವ ನಿಮಗೆ? ಅಂದರೆ ನನ್ನ ಕ್ಲಾಸಲ್ಲಿದೆ, ನಿಮಗೆ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಈ ವರ್ಡಿಗೆ ಸಿನೋನಿಮ್ ಏನು ಅಂತ ಹಾಕಬೇಕಲ್ವ? ಸೊ ರಿಪೀಟ್ ಆಗ್ತಾ ಹೋಗುತ್ತೆ. ಇಲ್ಲ ನಿಮಗೆ ಆಲ್ಮೋಸ್ಟ್ ರಿವಿಷನ್ ಆಗಿಬಿಡುತ್ತೆ ನಿಮಗೆ. ಸೊ ದಿಸ್ ಈಸ್ ದ ಬೆನಿಫಿಟ್ ಆಫ್ ದಿಸ್ ಕ್ಲಾಸ್. ಓಕೆನಾ? ಏನೋ ವೈಭವೀಕರಣ ಮಾಡೋದು, ಗ್ಲೋರಿಫಿಕೇಶನ್, ಯಾರನ್ನಾದರೂ ಸಿಕ್ಕಾಪಟ್ಟ ವೈಭವ ಮಾಡೋದು. ದ ಆ್ಯಕ್ಟ್ ಆಫ್ ಡಿಸ್ಕ್ರೈಬಿಂಗ್ ಸಮಥಿಂಗ್ ಆ್ಯಸ್ ಬೆಟರ್ ದ್ಯಾನ್ ಇಟ್ ಆ್ಯಕ್ಚುಲಿ ಈಸ್ ಅಂತಂದರೆ ಇದು ಏನು ಆ್ಯಕ್ಚುಲಿ ಇದೆಯೋ ಅದಕ್ಕಿಂತ ಬೆಟರ್ ಅಂತ ಹೇಳೋದನ್ನ ವೈಭವ ಮಾಡೋದು. ದ ಗ್ಲೋರಿಫಿಕೇಶನ್ ಆಫ್ ವಾರ್ ಇನ್ ಫಿಲ್ಮ್ಸ್ ಕ್ಯಾನ್ ಬಿ ಮಿಸ್ಲೀಡಿಂಗ್. ಸೇಮ್ ಎಕ್ಸಾಂಪಲ್ ಐ ಥಿಂಕ್ ಹಿಂದಿನ ಕ್ಲಾಸಲ್ಲೂ ಹಾಕಿದ್ದೆ ಅಂತ ಕಾಣಿಸ್ತಾ ಇದೆ ನನಗೆ. ದ ಗ್ಲೋರಿಫಿಕೇಶನ್ ಆಫ್ ದ ವಾರ್ ಬಗ್ಗೆ ಫಿಲ್ಮಲ್ಲೆಲ್ಲ ನಾನು ಬಾಹುಬಲಿ ಫಿಲ್ಮಿನ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಹೇಗೆ ಬಾಹುಬಲಿ ಗೋಡೆ ಹೊಡೆಯೋ ಆ ಕಲ್ಗುಂಡನೆಲ್ಲ ತಗೊಂಡು, ಆಮೇಲೆ ಆ ಶಾಮಿಯಾನದ ಇದನ್ನೆಲ್ಲ ತಗೊಂಡು ಮಾಡ್ದಂಥ ಒಂದು ವಾರನ್ನು ಹೇಗೆ ವೈಭವೀಕರಿಸಿದ್ರು ಅಂತ ಬಾಹುಬಲಿ ಫಿಲ್ಮನ್ನು ಎಕ್ಸಾಂಪಲ್ ಕೊಟ್ಟಲ್ಲ ಹೇಳಿದ್ದೆ ನಾನು. ನೆನಪಿದೆಯಾ ಎಲ್ಲೋ ಗೊತ್ತಿಲ್ಲ ನನಗೆ, ರಿವಿಷನ್ ಮಾಡಿದರೆ ನೆನಪಿರುತ್ತೆ. ಕಂಡೆಮ್ನೇಷನ್ ಅಂದರೆ ಖಂಡನೆ ಮಾಡೋದು. ಇಷ್ಟೊಂದಕ್ಕೆ ಏನಾಗಿತ್ತು? ಹೊಗಳ್ತಾ ಇದ್ವಿ ನಾವು ಒಂದಕ್ಕೊಂದು ಸಿನೋನಿಮು. ನಾ ಪ್ರತಿ ಕ್ಲಾಸಲ್ಲಿ ಹೀಗೆ ಮಾಡ್ತೀನಲ್ವ, ಒಂದು ಸೆಟ್ ಆಫ್ ಸಿನೋನಿಮು, ಅವಕ್ಕೊಂದು ಸೆಟ್ ಆಫ್ ಆ್ಯಂಟೋನಿಮ್ಸ್.
ನೆಕ್ಸ್ಟ್ ಆಮೇಲೆ ಇನ್ನೊಂದು ಸೆಟ್ ತಗೊಂಡು ಅವಕ್ಕೊಂದು ಸೆಟ್ ಆಫ್ ಸಿನೋನಿಮ್ಸ್, ಅವಕ್ಕೊಂದು ಸೆಟ್ ಆಫ್ ಆಂಟೋನಿಮ್ಸ್ ಅಂತಂದರೆ ಪ್ರತಿಯೊಂದು ಮೈನ್ ವರ್ಡೇ ಬಟ್ ರಿಲೇಟೆಡ್ ಅಂತ ವರ್ಡ್ಗಳನ್ನ ಒಟ್ಟಿಗೆ ಸೇರಿಸಿಟ್ಟಿದ್ದೀನಿ. ಯಾಕೆ? ರಿವಿಷನಿಗೆ ಹೆಲ್ಪ್ ಆಗಲಿ ಅಂತ. ಸೊ ಈಗೇನು ನೆಕ್ಸ್ಟು ಇಷ್ಟು ಸಿನೋನಿಮ್ ಆದವಲ್ಲ ಎಲ್ಲ ಹೊಗಳೋದು. ಈಗೇನು ಕಂಡೆಮ್ನೇಷನ್, ಖಂಡನೆ ಮಾಡೋದು. ದ ಎಕ್ಸ್ಪ್ರೆಷನ್ ಕಂಡೆಮ್ ಕೂಡ ಬಂದಿತ್ತು ಅಂತ ಅಂದ್ಕೊಂಡಿದ್ದೀನಿ. ಕಂಡಮ್ ಮಾಡೋದು ಅಂತ ಏನು ಕಂಡಮ್ ಮಾಡ್ತೀವಿ ಮರೆ ನನಗೆ ಸುಮ್ಮನಿರೋ ಅಂತೀವಲ್ಲ, ಕಂಡಮ್ ಮಾಡೋದು ಖಂಡನೆ ಮಾಡೋದು. ದ ಎಕ್ಸ್ಪ್ರೆಷನ್ ಆಫ್ ವೆರಿ ಸ್ಟ್ರಾಂಗ್ ಡಿಸಪ್ರೂವಲ್. ಓಕೆನಾ? ಅಂದರೆ ನೀ ಡಿಸಪ್ರೂವಲ್ ಕೊಡೋದು, ಇದು ನಂಗೆ ಬೇಡ, ಇಷ್ಟೇ ಅಲ್ಲ, ನೀನು ಚೂರು ಚೆನ್ನಾಗಿಲ್ಲ, ನೀವು ಅಧಿಕಾರನೇ ನೀನು ಒಬ್ರು ಈಗ ಮಾಡ್ತಾರೆ. ಹೇಗೆ ಧೋನಿ ಫ್ಯಾನ್ಸು ವಿರಾಟ್ ಕೊಹ್ಲಿಗೆ ಏನು ಮಾಡ್ತಾರೆ? ಕಂಡಮ್ನೇಷನ್ ಕೊಡ್ತಾರೆ. ಹಾಗೆ ಇದು ಏನು ಸ್ಲೋ ಬ್ಯಾಟಿಂಗ್ ಮಾಡ್ತಾರೆ, ಹಾಗೆ ಹೀಗೆ ಅನ್ಕೊಂತ ಏನೇನೋ ಮಾಡ್ತಾರೆ. ಅದೇ ವಿರಾಟ್ ಕೊಹ್ಲಿ ಫ್ಯಾನ್ಸು ಧೋನಿ ಫ್ಯಾನ್ಸಿಗೆ ಏನು ಮಾಡ್ತಾರೆ? ನೀವು 2 ವರ್ಷ 2 ವರ್ಷ ಬ್ಯಾನ್ ಆದವರು, ಹಾಗೆ ಹೀಗೆ, ಆಮೇಲೆ 2019 ವರ್ಲ್ಡ್ ಕಪ್ಪು ಅದು ಇದು ಅಂದ್ಕೊಂಡು ಇವ್ರಿಗೆ ಅವ್ರನ್ನ ಏನು ಮಾಡ್ತಾರೆ? ಕಂಡೆಮ್ ಮಾಡ್ತಾರೆ. ಸೊ ಏನೋ ಒಂದು ಡಿಸಪ್ರೂವಲ್ ತೋರಿಸೋದು. ಅದು ನೀವು ಅಂದರೆ ನಂಗೆ ಇಷ್ಟ ಇಲ್ಲ ಅಂತ ಡಿಸಪ್ರೂವಲ್ ಅದ್ರ ಬಗ್ಗೆ. ಓಕೆನಾ? ದ ಟೆರರಿಸ್ಟ್ ಅಟ್ಯಾಕ್ ಡ್ರಿವ್ ಯೂನಿವರ್ಸಲ್ ಕಂಡಮ್ನೇಷನ್. ನೋಡಿರಿ, ಟೆರರಿಸ್ಟ್ ಅಟ್ಯಾಕ್ ಏನಾಯಿತು ಈಗ ನೋಡ್ಬೋದು ನಾವು. ಸುಮಾರು ದೇಶಗಳು, ನಮ್ಮ ಪಹಲ್ಗಾಮ್ ಅಟ್ಯಾಕ್ ಆದಾಗ ಸುಮಾರು ದೇಶಗಳು ವಿ ಕಂಡೆಮ್ ದ ಅಟ್ಯಾಕ್ ಆಫ್ ಟೆರರಿಸ್ಟ್ ಇನ್ ಪಹಲ್ಗಾಮ್. ಅದು ಲೈಕ್ ಹಾಗೆ ಮೆನ್ಷನ್ ಮಾಡ್ತಾ ಹೋಗಿದ್ರಲ್ವ. ಯಾರೋ ಇಟಲಿಯ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಇರ್ಬೋದು, ಟ್ರಂಪ್ ಇರ್ಬೋದು, ಪುಟಿನ್ ಇರ್ಬೋದು, ಎಲ್ಲರೂ ಕೂಡ ಏನು ಮಾಡಿದರು? ಆಲ್ಮೋಸ್ಟ್ ಇದೇ ಥರ ಕಂಡಮ್ನೇಷನ್, ಎಕ್ಸ್ಟ್ರೀಮ್ ಕಂಡೋಲೇಷನ್ ಆ್ಯಂಡ್ ಕಂಡಮ್ನೇಷನ್ ಕಂಡೆಮ್ ಫಾರ್ ದ ಹೀನಿಯಸ್ ಆ್ಯಕ್ಟ್ ದಟ್ಸ್ ಹ್ಯಾಪನ್ ಇನ್ ದ ಪಹಲ್ಗಾಮ್ ಅಂತೆಲ್ಲ ಹಾಕಿದ್ರಲ್ವ. ಸೊ ಅಂತಂದ್ರೆ ಏನೋ ಅವ್ರು ಖಂಡನೆ ಮಾಡ್ತಾ ಇದ್ದಾರೆ ಅದನ್ನು. ನೆಕ್ಸ್ಟ್ ಡಿಸ್ರಿಗಾರ್ಡ್ ಅಂತಂದ್ರೆ, ರಿಗಾರ್ಡ್ ಅಂತಂದ್ರೆ ಏನು? ಯಾರದ್ರ ಬಗ್ಗೆ ಗೌರವ ಇಟ್ಕೊಳ್ಳೋದು. ರಿಗಾರ್ಡ್, ವಿ ರಿಗಾರ್ಡೆಡ್ ಯು ಅಂತಂದರೆ ಸಿಕ್ಕಾಪಟ್ಟ ಒಂದು ರೆಸ್ಪೆಕ್ಟ್ ಕೊಡೋದು ರಿಗಾರ್ಡ್ ಅಂತಂದರೆ. ಓಕೆನಾ? ಡಿಸ್ರಿಗಾರ್ಡ್ ಅಂತಂದರೆ ನಿರ್ಲಕ್ಷ್ಯ ಮಾಡೋದು, ರೆಸ್ಪೆಕ್ಟ್ ಇಲ್ಲದೆ ಇರೋದವರಿಗೆ, ಅಸಡ್ಡೆ, ಬಿಡ ಇವನು ಯಾರ. ದ ಆ್ಯಕ್ಷನ್ ಆಫ್ ಪೇಯಿಂಗ್ ನೋ ಅಟೆನ್ಷನ್ ಟು ಸಮಥಿಂಗ್ ಅಂತಂದ್ರೇನೋ ಅಟೆನ್ಷನ್ನೇ ಕೊಡದೇ ಇರೋದೆ ಅಂತ. ಯಾರಿಗಾರು ನಾವು ಅಟೆನ್ಷನ್ ಕೊಡ್ತಾ ಇದೀವಿ ಅಂತಂದರೆ, ಅವ್ರ ಬಗ್ಗೆ ಗಮನ ಕೊಡ್ತಾ ಇದೀವಿ ಅಂತಂದರೆ, ಈಗ ಏನೋ ಬಂದಿದ್ದಾರೆ ಇಲ್ಲಿ ಯಾರು ನಮ್ಮ ವಿಜಯ್ ಪ್ರಕಾಶ್ ಅವ್ರು ಬಂದಿದ್ದಾರೆ ಅಥವಾ ಸೋನು ನಿಗಮ್ ಬಂದಿದ್ದಾರೆ ಅಂತಂದರೆ, ಒಂದು ಹಾಡು ಹೇಳ್ತಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ಅಟೆನ್ಷನ್ ಕೊಡ್ತೀವಿ. ವಾವ್, ಎಷ್ಟು ಸಖತ್ತಾಗಿ ಹಾಡು ಹೇಳ್ತಿದ್ದಾರೆ, ಅವ್ರ ಬಗ್ಗೆನೇ ಗಮನ ಕೊಟ್ಟು ಕೇಳ್ತಾ ಇರ್ತೀವಿ ನಾವು. ಅದೇ ಯಾವುದೋ ಒಂದು ಆರ್ಕೆಸ್ಟ್ರದ್ದು ಯಾರೋ ಒಬ್ಬರು ಸುಮ್ಮನೆ ಖರಾಬಾಗಿ ಹಾಡ್ತಿರ್ತಾರೆ ಕ್ಯಾ ಅಂದ್ಕೊಂಡು, ಅಂದರೆ ಅವ್ರಿಗೇನು ಮಾಡ್ತೀವಿ ನಾವು? ಅವ್ರ ಬಗ್ಗೆ ಗಮನ ಕೊಡ್ತೀವ? ಇಲ್ಲ. ಸೊ ಅವ್ರನ್ನ ಗಮನನೇ ಕೊಡಲ್ಲ, ಡಿಸ್ರಿಗಾರ್ಡ್ ಮಾಡ್ತೀವಿ, ಒಂಥರ ಅಸಡ್ಡೆ ತೋರಿಸ್ತೀವಿ ಅವರಿಗೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಾವು, ಅವರನ್ನು ತೆಗಳ್ತೀವಿ. ಅವ್ನು ನೋಡ್ತಾನೆ, ಅದು ಯಾರು ನೋಡ್ತಾರೆ ಮರಿ ಅವಂದ. ಈಗ ಕೆಲವು ಟೈಮಲ್ಲೆಲ್ಲ ಹೇಳ್ತೀವಲ್ಲ ನಾವು, ಯಾರಾದರೂ ಏನೋ ನಾಲೆಡ್ಜ್ ಇಲ್ದೇ ಇರೋರಿಗೆ ತುಂಬ ಸಿಕ್ಕದಾಗ ಏನಂತೀವಿ? ಅವ್ನದೇನು ಮರಿ, ಅದೇನು ನೋಡ್ತೀವಿ ಬಾರ ಅನ್ಕೊಂತ ಹೋಗ್ತೀವಲ್ವ ನಾವು. ಹಾಗೆ ದಟ್ಸ್ ಕಾಲ್ಡ್ ಡಿಸ್ರಿಗಾರ್ಡ್, ರಿಗಾರ್ಡ್ ಇಲ್ಲದೆ ಇರೋದು. ದ ಆ್ಯಕ್ಷನ್ ಆಫ್ ಪೇಯಿಂಗ್ ನೋ ಅಟೆನ್ಷನ್ ಟು ಸಮಥಿಂಗ್. He showed a complete disregard for his own safety ಅಂತಂದರೆ ಅವನು ಏನು ಮಾಡ್ದ? ಅವನ ಓನ್ ಸೇಫ್ಟಿ ಬಗ್ಗೆನೇ, ಅವನ ಸ್ವಂತವಾದ ಒಂದು ಸೇಫ್ಟಿ ಬಗ್ಗೆ ಅವನು ಸ್ವಲ್ಪ ಗಮನ ಕೊಡಬೇಕಿತ್ತು. ಅವನೇನು ಮಾಡ್ದ? ನಿರ್ಲಕ್ಷ್ಯ ಮಾಡ್ದ, ಅಸಡ್ಡೆ ಮಾಡ್ದ ಅಂತ. ನೀವು ಇದನ್ನು ಏನೋ ಅಸಡ್ಡೆ ಮಾಡ್ದ, ನಿರ್ಲಕ್ಷ್ಯ ಮಾಡ್ದ ಅನ್ನೋದು ಬರೀ ಪರ್ಸನ್ನಿಗೆ ನೀವು ಒಂದು ಹೊಗಳೋದು ಇಲ್ಲ ಹೊಗಳದೇ ಇರೋದು ಅದಕ್ಕೆ ಮಾತ್ರ ರಿಲೇಟ್ ಆಗಬೇಕು ಅಂತ ಇಲ್ಲ. ಯಾರೋ ಒಬ್ರು ಪರ್ಸನ್ನಿಗೆ ನಾವು ಅವ್ರಿಗೆ ಗಮನ ಕೊಡೋದಿಲ್ಲ ಅಂತಿಲ್ಲ, ಅದು ಮೀನಿಂಗ್ ಅಷ್ಟೇ. ಅದನ್ನು ನೀವು ಸೆಂಟೆನ್ಸಿಗೆ, ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬೇಕಾದರೂ ನೀವು ಕನ್ವರ್ಟ್ ಮಾಡ್ಕೋಬೋದು ಅಲ್ವಾ. ಅವನು ಡಿಸ್ರಿಗಾರ್ಡ್ ತೋರಿಸ್ತಾ, ಅವನ ಪರ್ಸ್ನಲ್ ಸೇಫ್ಟಿ ಬಗ್ಗೆ ಅವನು ಡಿಸ್ರಿಗಾರ್ಡ್ ತೋರಿಸ್ತಂದ್ರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ, ಅವನು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಅದೇ ನೀವು ಬೇರೆ ಪರ್ಸನ್ನಿಗೆ ಹಾಕಿದ್ರೆ ಅವನ ಬಗ್ಗೆ ಅವನು ಏನು ರೆಸ್ಪೆಕ್ಟೇ ಇಟ್ಕೊಂಡಿಲ್ಲ ಅಂತ ಆಗ್ತದೆ. ಹಾಗೆ ಲಾತಿಂಗ್ ಅಂತಂದ್ರೆ ಏನು? ಲಾತ್ ಅಂತಂದರೆ ದ್ವೇಷ, ಒಂಥರ ಕಾಲಲ್ಲಿ ಒದೆಯೋ ಥರ ಇದೆ ಲಾತ್ ಅಂದರೆ. ಈ ಲಾತ್ ಇಸ್ ಒಂಥರ ದ್ವೇಷ ಮಾಡೋದು, ಇಷ್ಟ ಇಲ್ಲ ಅಂತೇಳಿ ಅಸಹ್ಯ ಪಡೋದು, ಆ ಥರ ಕಾಲಲ್ಲಿ ಒದ್ದು ಬಿಸಾಕಿದ್ರು ಅಂತಾರಲ್ಲ ಹಾಗೆ. ಎ ಫೀಲಿಂಗ್ ಆಫ್ ಇಂಟೆನ್ಸ್ ಡಿಸ್ಲೈಕ್ ಆರ್ ಡಿಸ್ಗಸ್ಟಿಂಗ್. ಇಟ್ಸ್ ವೆರಿ ಡಿಸ್ಗಸ್ಟಿಂಗ್ ಅಂತ ಹೇಳ್ತೀವಲ್ಲ ಹಾಗೆ, ದಟ್ಸ್ ಕಾಲ್ಡ್ ಲಾತ್. ಅರ್ಥ ಆಯ್ತಲ್ವಾ? ಲಾತ್ ಹಿಂದಿಲಿ ಲಾತ್ ಮಾರ ಅಂತಂದರೆ ಆ್ಯಕ್ಚುಲಿ ಏನೋ ಒಂಥರ ಒದೆಯೋದು ಅನ್ನೋ ಥರ, ಏನೋ ನಿರ್ಲಕ್ಷ್ಯ ಮಾಡೋದು ಅನ್ನೋ. ಸೊ ಅದೇ ಥರ ನೀವು ಸ್ವಲ್ಪ ರಿಲೇಟ್ ಮಾಡಿ ಏನಾದರೂ ಕನ್ನಡದಲ್ಲೂ ನೆನ್ಪಿಟ್ಕೋಬಹುದು. ಲಾತ್ ಅಂತಂದರೆ ಅಸಹ್ಯ ಮಾಡೋದು, ದ್ವೇಷ ಮಾಡೋದು. ಎ ಫೀಲಿಂಗ್ ಆಫ್ ಇಂಟೆನ್ಸ್ ಡಿಸ್ಲೈಕ್ ಆರ್ ಡಿಸ್ಗಸ್ಟ್. ದೇ ಲುಕ್ಡ್ ಅಟ್ ಈಚ್ ಅದರ್ ವಿತ್ ಎ
ಅನ್ಡಿಸ್ಗೈಸ್ಡ್ ಲಾತಿಂಗ್ ಅಂತಂದ್ರೆ ಏನೋ ಅವರಿಬ್ಬರ ಮಧ್ಯೆನೂ ಏನೋ ಏನೋ ಹೊಂದಿಕೆನೇ ಆಗಲ್ಲ, ಏನೋ ಒಂಥರ ಇಬ್ಬರ ಮಧ್ಯೆ ಅನ್ನೋ ಥರ ಒಂದು ದ್ವೇಷ ಅಸಹ್ಯ ಭಾವನೆ ಇತ್ತು ಅವರಿಬ್ಬರ ಮಧ್ಯೆ. ಯಾವತ್ತೂ ಅವರಿಬ್ಬರು ಒಟ್ಟಿಗೆ ಆಗಲ್ಲ. ಇದಕ್ಕೆ ನಾವು ಏನು ಎಕ್ಸಾಂಪಲ್ ಕೊಡ್ಬೋದು ಬೇಕಿದ್ರೆ, ನಮ್ಮ ಚೆನ್ನೈ ಮತ್ತು RCB ಫ್ಯಾನ್ಸು. ಡಿಸ್ಪರೇಜ್ಮೆಂಟ್ ಅಂತಂದ್ರೇನು? ಡಿಸ್ಪರೇಜ್ಮೆಂಟ್ ಅವತ್ತು ಬಂದಿತ್ತಿದ್ದು, ಆ್ಯಕ್ಚುಲಿ ಈ ವರ್ಡ್ ಅವತ್ತು ಬಂದಿತ್ತು ನನಗೆ ನೆನಪಿರೋ ಪ್ರಕಾರ. ಡಿಸ್ಪರೇಜ್ ಪ್ರೈಸ್ ಮಾಡೋದು ಅಂದರೆ ಹೊಗಳೋದು, ಡಿಸ್ಪ್ರೈಸ್ ಮಾಡೋದು, ಡಿಸ್ಪರೇಜ್ಮೆಂಟ್ ಮಾಡೋದು, ತುಚ್ಛೀಕರಣ, ಕೀಳುಗಳೆಯುವಿಕೆ. ದ ಆ್ಯಕ್ಟ್ ಆಫ್ ಸ್ಪೀಕಿಂಗ್ ಅಬೌಟ್ ಸಮನ್ ಇನ್ ಎ ಸ್ಲೈಟಿಂಗ್ ಆರ್ ನೆಗೆಟಿವ್ ವೇ. ಏನೋ ಒಂದು ಲೈಟಾಗಿ ತಗೊಳೋದು, ಒಂದು ಬೇಡ ಕ್ಷುಲ್ಲಕ ಅಂತಂದು ನೆಗೆಟಿವ್ ವೇಲ ಅವನನ್ನು ಟ್ರೀಟ್ ಮಾಡೋದು, ತುಚ್ಛೀಕರಣ, ಕೀಳು ಮಟ್ಟದಲ್ಲಿ ನೋಡೋದು ಅವನ್ನ. ದ ಕ್ಯಾಂಡಿಡೇಟ್ಸ್ ಡಿಸ್ಪರೇಜ್ಮೆಂಟ್ ಆಫ್ ಹಿಸ್ ಅಪೋನೆಂಟ್ ವಾಸ್ ಅನ್ಫೇರ್. ಓಕೆನಾ? ಕ್ಯಾಂಡಿಡೇಟ್ಸ್ನ ಡಿಸ್ಪರೇಜ್ಮೆಂಟ್ ಅಪೋನೆಂಟ್ ಬಗ್ಗೆ, ಈಗ ಯಾರೋ ಒಬ್ಬರು ಅಪೋನೆಂಟ್ ಬರ್ತಾ ಇರ್ತಾರೆ, ಅವನು ಈಸಿಯಾಗಿ ಸೋತೋದು ಅಂತ ಇಟ್ಕೊಳ್ಳಿ, ಅಥವಾ ಏನೇ ಒಂದು ಆಗಿರ್ಬೋದು, ಅವ್ರ ಬಗ್ಗೆ ಏನು ಮಾಡೋದು, ನಿಮ್ಮನ್ನೆಲ್ಲ ಯಾವ ಲೆಕ್ಕ, ಒಂಥರ ಶೇಕ್ ಹ್ಯಾಂಡ್ ಕೊಡದೆ ತುಚ್ಛವಾಗಿ ಕಂಡು ಬರೋದು, ಇದನ್ನೇನಂತೀವಿ ನಾವು ಡಿಸ್ಪರೇಜ್ಮೆಂಟ್ ಅಂತೀವಿ. ಬಟ್ ಹಾಗೆ ಮಾಡಬಾರ್ದು ನಾವು, ಅಲ್ವಾ? ಶೇಕ್ ಹ್ಯಾಂಡ್ ಕೊಟ್ಟು. ಅದಕ್ಕೆ ನಮ್ಮ ಕ್ರೀಡೆ ಏನನ್ನ ತೋರಿಸುತ್ತೆ? ಕ್ರೀಡೆ ತೋರಿಸೋದೇ ಸೌಹಾರ್ದತೆ, ಸ್ನೇಹ ಮತ್ತು ಇದರ ಒಂದು ಬೆಳವಣಿಗೆಗೋಸ್ಕರ. ನಾವು ಅದನ್ನೇ ಉಲ್ಟಾ ಮಾಡ್ಕೋಬಾರ್ದು. ಡಿಸ್ಟ್ರಾಕ್ಷನ್ ಅಲ್ಲ, ಡಿಸ್ಟ್ರಾಕ್ಷನ್ ಬೇರೆ. ಡಿಸ್ಟ್ರಾಕ್ಷನ್ ಅಂತೀವಲ್ಲ, ಏನೋ ಏಕಾಗ್ರತೆ ತಪ್ಪೋದು ಅಂತ ಡಿಸ್ಟ್ರಾಕ್ಷನ್ ಆಗ್ತೀವಿ ನಾವು, ಡಿಸ್ಟ್ರಾಕ್ಷನ್ ಅಂತ, ಅದು ಬೇರೆ. ಇದು ಡಿಟ್ರಾಕ್ಷನ್ ಅಂತಂದ್ರೇನೋ ಕೀಳುಗಳೆಯುವಿಕೆ. ಡಿಟ್ರಾಕ್ಷನ್ ಈ ವರ್ಡ್ ಹೊಸದು ಅಂತ ಅನ್ಕೋತೀನಿ. ಇವೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಬಂದಂಗಿದ್ದು, ಇದೊಂದು ವರ್ಡು ಬಂದಿರಲಿಲ್ಲ, ನೆನ್ಪಿಟ್ಕೊಳ್ರೆ, ಸ್ಟಾರ್ ಮಾರ್ಕ್ ಹಾಕಿ. ಏನೋ ಡಿಟ್ರಾಕ್ಷನ್ ಅವನ ಬಗ್ಗೆ ಸ್ವಲ್ಪ ಒಂಥರ ಡಿ ಕಾಣೋದು ನೋಡಿ, ಡಿಟ್ರಾಕ್ಸ್, ಅರ್ಥ ಒಂಥರ ನೆಗೆಟಿವ್ ವರ್ಡು ಡಿಟ್ರಾಕ್ಷನ್, ಕೀಳುಗಳೆಯುವುದು. ಓಕೆನಾ? ಅಟ್ರಾಕ್ಷನ್ ಇಲ್ಲ ಅವನ ಬಗ್ಗೆ. ಈಗ ಹಿಂಗೆ ನೆನ್ಪಿಟ್ಕೊಳ್ರಿ, ಅಟ್ರಾಕ್ಷನ್ ಇದ್ರೆ ಯಾರಾದ್ರ ಬಗ್ಗೆ, ಅಲ್ವಾ? ಯಾರಾದ್ರ ಬಗ್ಗೆ ನಿಮಗೆ ಅಟ್ರಾಕ್ಷನ್ ಇದ್ರೆ ಏನಾಗುತ್ತೆ, ಅವ್ರನ್ನ ಹೊಗಳ್ತೀವಿ, ಅಟ್ರಾಕ್ಟ್ ಆಗ್ತೀವಿ. ವಾವ್, ಎಷ್ಟು ಸಖತ್ತಾಗಿ ಆಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ, ಅಟ್ರಾಕ್ಷನ್ ಇದೆ ಅವ್ರ ಬಗ್ಗೆ. ಬಟ್ ಇಲ್ಲಿ ನಮಗೇನಿದೆ? ಅಟ್ರಾಕ್ಷನ್ ಇಲ್ಲ, ಡಿಟ್ರಾಕ್ಷನ್ ಇದೆ ಅವ್ರ ಬಗ್ಗೆ. ಅರ್ಥೈತಲ್ಲ? ಅಟ್ರಾಕ್ಷನ್ ಬದಲು ಡಿಟ್ರಾಕ್ಷನ್ ಇದೆ. ಡಿಟ್ರಾಕ್ಷನ್ ಇದ್ದಾಗ ಏನಾಗುತ್ತೆ, ಅವ್ರ ಬಗ್ಗೆ ನಮಗೆ ಅಟ್ರಾಕ್ಷನ್ ಇರಲ್ಲ, ಒಂಥರ ಅವ್ರನ್ನ ಕಂಡ್ರೇ ಆಗಲ್ಲ, ಕೀಳು ಮಟ್ಟದಲ್ಲಿ ನೋಡೋದು. ಇಲ್ಲಿ ನೋಡಿ, ಇವ್ನು ಮಾಡ್ತಿದ್ದಾನೆ, ಏನೋ ಒಂದು ಫೈಲ್ ನೋಡ್ತಿದ್ದಾನೆ, ಯಾರೋ ಮಾಡಿದ್ದು, ವೆಲ್ ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಅಂತ. ಇಷ್ಟೇನು ಚೆನ್ನಾಗಿಲ್ಲ ಬಿಡಿದು ಅಂತ ಆ ಲೆಕ್ಕದಾಗ ನೋಡ್ತಿದ್ದೆ ನಾನು. ಎಕ್ಸ್ಪ್ರೆಷನ್ ಕೂಡ ಹಾಗೆ ಇದೆ ತಾತಂದು. ಕ್ರಿಟಿಕ್ಸ್ ಎಂಗೇಜ್ಡ್ ಇನ್ ಡಿಟ್ರಾಕ್ಷನ್ ಟು ರೂಯಿನ್ ಹಿಸ್ ಕರಿಯರ್ ಅಂತಂದರೆ, ಒಂದು ನಿಮಿಷ, ಅವನ ಬಗ್ಗೆ ಡಿಟ್ರಾಕ್ಷನ್ ಇರೋದು, ಅವ್ನು ಕಂಡ್ರೆ ಆಗಲ್ಲ ಅನ್ನೋದು, ಕೀಳುಗಳೇದಿದೆಯಲ್ಲ ಅದ್ರ ಬಗ್ಗೆ ಇರುವಂಥ, ಅದ್ರ ಮೇಲೆ ಮಾಡ್ತಕ್ಕಂಥ ಕ್ರಿಟಿಕ್ಸ್ ಇದೆಯಲ್ಲ. ಕ್ರಿಟಿಕ್ಸ್ ಅಂತಂದ್ರೆ ಏನು ಹೇಳಿ? ಇದೇನೋ ಕ್ರಿಟಿಕ್ಸ್ ಅಂತ ಅವತ್ತು ಬಂದಿತ್ತಲ್ರಿ, ಒಂಥರ ಕ್ರಿಟಿಕ್ಸ್ ಮಾಡೋದು. ಕನ್ನಡದಾಗ ಏನಂತೀವಿ ನಾವು? ಕ್ರಿಟಿಕ್ಸ್ ಹೇಳ್ತೀನಿ. ಅದೇನು ಮಾಡ್ತೋ? ಕ್ರಿಟಿಕ್ಸ್ ಮಾಡೋದು ರೂಯಿನ್ ಹಿಸ್ ಕರಿಯರ್ ಅಂತಂದರೆ ಅವನ ಕರಿಯರ್ನನ್ನು ರೂಯಿನ್ ಮಾಡ್ತು. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಕೀಳುಗಳೆಯುವಿಕೆ ಅರ್ಥ ಆಯ್ತಲ್ಲ, ಕ್ರಿಟಿಕ್ಸ್ ಇದು ಮಾಡ್ತು ಅಂತ. ಆಮೇಲೆ ಬೆಲಿಟಲ್ಮೆಂಟ್ ಅಂತಂದ್ರೇನು? ಅವತ್ತೇ ಬಂದಿತ್ತು, ಬಿ ಲಿಟಲ್ ಕೆಳಮಟ್ಟದಲ್ಲಿ ಕಾಣೋದು. ಕ್ರಿಟಿಕ್ಸ್ ಅಂತಂದರೆ ಟೀಕೆ. ಓಕೆನಾ? ಟೀಕೆ ಮಾಡೋದು. ಬೆಲಿಟಲ್ಮೆಂಟ್ ಅಂತಂದ್ರೇನೋ ಒಂಥರ ತುಚ್ಛವಾಗಿ ಕಾಣೋದು. ಲಿಟಲ್ಮೆಂಟ್ ಅಂತಂದರೆ ಲಿಟಲ್, ಸಣ್ಣದಾಗಿ ಕಾಣೋದು ಅವನ ಬಗ್ಗೆ. ಲಿಟಲ್ಮೆಂಟ್, ಲಿಟಲ್ ಅವತ್ತು ಬಂದಿತ್ತು ಈ ವರ್ಡ್. ದ ಆ್ಯಕ್ಟ್ ಆಫ್ ಮೇಕಿಂಗ್ ಸಮ್ವನ್ ಸೀಮ್ ಅನ್ಇಂಪಾರ್ಟೆಂಟ್. ಓಕೆನಾ? ನೋ ಒನ್ ಶುಡ್ ಹ್ಯಾವ್ ಟು ಎಂಡ್ಯೂರ್ ದ ಕಾನ್ಸ್ಟ್ಯಾಂಟ್ ಬೆಲಿಟಲ್ಮೆಂಟ್ ಬೈ ಅ ಬಾಸ್. ಓಕೆನಾ? ಅಂತಂದರೆ ಯಾರೂ ಕೂಡ ನಿರಂತರವಾದ ಕಾನ್ಸ್ಟ್ಯಾಂಟ್ ಬೆಲಿಟಲ್ಮೆಂಟ್, ನಿರಂತರವಾಗಿ ಒಂಥರ ತುಚ್ಛವಾಗಿ ಕೆಳಮಟ್ಟದಲ್ಲಿ ಕಾಣೋದನ್ನ ಯಾರೂ ಕೂಡ ಸಹಿಸಲ್ಲ. ನಮ್ಮ ಬಾಸಿಂದ ಯಾವಾಗಲೂ ಬರೀ ಅದೇ ಥರ ಬೆಲಿಟಲ್ಮೆಂಟೇ ಬರ್ತಿದ್ರೆ ಯಾರು ಸಹಿಸ್ತಾರೆ? ಯಾರೂ ಸಹಿಸಲ್ಲ ಅಂತ. ಅಫೇಬಲ್ ಈಗ ಇಲ್ಲಿಗೆ ಮುಗೀತು. ಓಕೆನಾ? ಏನೋ ಇಷ್ಟ ತನಕ ಹೊಗಳ್ತಾ ಇದ್ರು, ಆಮೇಲೆ ತುಚ್ಛವಾಗಿ ಕಂಡ್ರು, 2 ವರ್ಡ್ ಆಯ್ತಲ್ವಾ? ಅಂದರೆ ಅದಕ್ಕೆ ಅಪೋನೆಂಟ್. ಒಂದು ಹೊಗಳೋದು, ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಾಗಿ ಕಾಣೋದು, ಇನ್ನೊಂದು ಇರ್ರೆಸ್ಪೆಕ್ಟಿವ್. ಯಾಕಂದರೆ ಇರ್ರೆಸ್ಪೆಕ್ಟಿವ್ ಇದಕ್ಕೆ ಚೆನ್ನಾಗಿ ನಿಮಗೆ ಸರ್ ಬೆಲಿಟಲ್ಮೆಂಟಿಗೆ 100% ಆಗುತ್ತೆ. ಯಾಕಾಗಲ್ಲ?
ನಾನು ಇಲ್ಲಿ ಬಂದಿರೋದೇ ಮಾತ್ರ ಆಗಬೇಕಂತಿಲ್ಲ, ಎಲ್ಲ ವರ್ಡನ್ನು ಹಾಕೋಕ್ಕಾಗಲ್ವಲ್ಲ. ನೆಕ್ಸ್ಟ್ ಯಾವ್ದಾದ್ರು ಕ್ಲಾಸಾಗ ಅದು ರಿಪೀಟ್ ಆಗುತ್ತೆ ಹೀಗೆ. ಸೊ ಇವೆರಡು ಒಂದು ಸೆಟ್ ಆಫ್ ವರ್ಡ್ ಮುಗೀತು. ಈ ನೆಕ್ಸ್ಟ್ ವರ್ಡಿಗೆ ಬಂದರೆ ಅಫೇಬಲ್ ಅಂತಂದ್ರೆ ಏನು? ಸುಲಭವಾಗಿ ಬರೆಯುವ, ಫ್ರೆಂಡ್ಲಿ, ಗುಡ್ ನೇಚರ್ಡ್, ಅಂದರೆ ನೀಟ್ ಆರಾಮಾಗಿ ಬೆರೀತಾನೆ. ಅಫೇಬಲ್ ಒಳ್ಳೆ ಹುಡುಗ ಅವನು. ಅವತ್ತು ಈ ಥರದ ವರ್ಡು ಅವತ್ತು ಬಂದಿದ್ವು ಅಂತ ಕಾಣುತ್ತೆ. ಅಫೇಬಲ್ ನೇಚರ್, ಚೆನ್ನಾಗಿ ಮಾತಾಡಿಸ್ತಾನೆ, ಈಸಿಯಾಗಿ ಎಲ್ಲರ ಜೊತೆಗೆ ಹೊಂದ್ಕೊಳ್ತಾನೆ, ಎಲ್ಲ ಬೆರೀತಾನೆ ಚೆನ್ನಾಗಿ ಅಂತ. ಅಂದರೆ ಫ್ರೆಂಡ್ಲಿ, ಗುಡ್ ನೇಚರ್ಡ್ ಆರ್ ಈಸಿ ಟು ಟಾಕ್ ಟು, ಅಂದರೆ ಈಸಿಯಾಗಿ ಮಾತಾಡ್ಬೋದು ಅವನ ಜೊತೆಗೆ, ಪಟಕ್ಕಂತ ಎಲ್ಲ ಜೊತೆಗೂ ಅವನು ಹೊಂದಿಕೊಳ್ತಾನೆ. ಹಿ ವಾಸ್ ಆನ್ ಅಫೇಬಲ್ ಹೋಸ್ಟ್ ಹೂ ಮೇಡ್ ಎವ್ರಿ ಒನ್ ಫೀಲ್ ವೆಲ್ಕಮ್ ಅಂತಂದರೆ ಆ ಹೋಸ್ಟ್ ಇದನ್ನಲ್ಲ ತುಂಬ ಅಫೇಬಲ್ ಆಗಿದ್ದ, ತುಂಬ ಒಂದು ಎಲ್ಲರ ಜೊತೆಗೆ ಬೆರೆಯೋಂಥ ನೇಚರ್ನಾಗಿದ್ದ. ಅದರಿಂದಾಗಿ ಏನಾಗಿತ್ತು ಅವನಿಗೆ, ಅವನು ಇದು ಎಲ್ರಿಗೂ ಕೂಡ ಅವನ ಹೋಸ್ಟ್ ಅಂದರೆ ಯಾರು, ಒಂದು ಫಂಕ್ಷನನ್ನು ಹೋಸ್ಟ್ ಮಾಡೋದನ್ನಲ್ವ, ಅವನ ಒಂದು ಇದರಿಂದ ಎಲ್ಲರೂ ಕೂಡ ಒಂಥರ ವೆಲ್ಕಮ್ ಫೀಲ್ ಆದರು. ಒಳ್ಳೆಯ ರೀತಿ ಎಲ್ರಿಗೂ ಒಳ್ಳೆ ರೀತಿ ಫೀಲ್ ಕೊಡ್ತದು ಅಂತ. ಮೆಲೋ ಅಂತಂದ್ರೆ ಮೆಲೋಡಿಯಸ್ ವಾಯ್ಸ್ ನಮ್ಗೆ ಹೇಗೆ ಅನಿಸುತ್ತೆ? ಆಹಾ, ಹದವಾಗಿ ಮೃದುವಾಗಿ ಮೆಲೋಡಿಯಸ್ ವಾಯ್ಸ್. ಸೋನು ನಿಗಮ್ ವಾಯ್ಸ್ ಕೇಳಿಸ್ತಾ ಇದ್ರೆ ಏನಾಗುತ್ತೆ, ಈ ಸಿಕ್ಕಾಪಟ್ಟ ಮೆಲೋಡಿ ವಾಯ್ಸ್ ಬರ್ತಾ ಇರುತ್ತೆ. ಆಹಾ ಅಂತ ಅನ್ಸುತ್ತಲ್ವಾ? ಆಗುತ್ತೆ ಅಲ್ವಾ? ತುಂಬ ಖುಷಿ ಆಗುತ್ತೆ ಅಲ್ವಾ ನಮಗೆ ಸೋನು ನಿಗಮ್ ಅವರ ಒಂದು ವಾಯ್ಸ್ ಕೇಳಿದ್ರೆ. ಈಗ ಬಂದ ತಕ್ಷಣ ಅಬ್ ಹೇ ಸಾಮನೆ ಅಂದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸೋನು ನಿಗಮ್ ಅವರು. ಏನೋ ಒಂದು ಸ್ವಲ್ಪ ಅದನ್ನೇ ನಾವು ಫೀಲ್ ಸ್ಯಾಡ್ ಇದ್ದಾಗೆಲ್ಲ ಹಾಕೊಂಡು ಕೇಳ್ತಾ ಇರ್ತಾರೆ ಅಂತ ನಮ್ಗೆ ಅದೊಂಥರ ಇಷ್ಟ ಆಗತ್ತೆ. ಅಂತಂದರೆ ಅದು ನಮ್ಮೊಳಗೆ ಬೆರೀತಾ ಇದೆ, ಅರ್ಥ ಆಯ್ತಲ್ವ? ಇದು ಪ್ಲೀಸೆಂಟ್ಲಿ ಸ್ಮೂತ್ ಆರ್ ಸಾಫ್ಟ್. ಇದನ್ನು ನಾವು ಪರ್ಸನ್ನಿಗೆ ಇದು ಮಾಡೋದಾದ್ರೆ ಏನಾಗುತ್ತೆ, ಯಾರೊಬ್ಬರು ಪರ್ಸನ್ ತುಂಬ ಮೃದುವಾಗಿದ್ದಾರೆ, ಸಾಫ್ಟ್ ನೇಚರ್ ಇದ್ದಾರೆ ಅಂತಂದ್ರೆ ಏನಾಗುತ್ತೆ, ಅವ್ರು ನಮಗೆ ತುಂಬ ಇಷ್ಟ ಆಗ್ತಾರೆ ಅಲ್ವಾ? ಈಸಿಯಾಗಿ ಬೆರೀತಾರೆ ನಮ್ಮ ಜೊತೆಗೆ. ಪ್ಲೀಸೆಂಟ್ಲಿ ಸ್ಮೂತ್ ಆರ್ ಸಾಫ್ಟ್, ಫ್ರೀ ಫ್ರಮ್ ಹಾರ್ಶ್ನೆಸ್, ಥರ ಸಿಕ್ಕಾಪಟ್ಟ ರೂಡಲ್ಲ ಅನ್ನೋ ಥರ ಇಲ್ಲ. ದ ಮೆಲೋ ಸೌಂಡ್ ಆಫ್ ದ ಫ್ಲೂಟ್ ಫಿಲ್ಡ್ ದ ರೂಮ್. ನೋಡ್ರಿ ಏನೋ ಫ್ಲೂಟ್ ಸೌಂಡ್ ಬರ್ತಲ್ಲ, ರಾಧಾಕೃಷ್ಣ ಮ್ಯೂಸಿಕ್, ಹಿಂಗೆ ಕೇಳಿದ ತಕ್ಷಣ ಏನಾಗುತ್ತೆ, ಫ್ಲೂಟ್ ಸೌಂಡು, ವಾವ್ ಎಂಥ ಮ್ಯೂಸಿಕ್ ಅಂತ ಏನಾಗುತ್ತೆ ನಿಮಗೆ, ಇಡೀ ರೂಮ್ ತುಂಬ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ. ಹಾಗೆ ಆ್ಯಮಿಯೇಬಲ್ ವರ್ಡ್ ಬಂದಿತ್ತು ನಿಮಗೆ, ಆ್ಯಮಿಟಿ ಯೂನಿವರ್ಸಿಟಿ ಅಂತ ಹೇಳಿ ನಾನು ಮಾಡಿದ್ದೆ. ಆ್ಯಮಿಕೇಬಲ್, ಆ್ಯಮಿ ಅಂತ ನಿಮಗೆ ಒಂದು ರೂಟ್ ವರ್ಡ್ ಇರುತ್ತೆ, ನೆನ್ಪಿಟ್ಕೊಳ್ರಿ ಅಂತಲೂ ಹೇಳಿದ್ದೆ ಅಲ್ವಾ? ಪ್ರೀತಿ ಪಾತ್ರ, ಸ್ನೇಹ ಪರ. ಹ್ಯಾವಿಂಗ್ ಆರ್ ಡಿಸ್ಪ್ಲೈಯಿಂಗ್ ಎ ಫ್ರೆಂಡ್ಲಿ ಆರ್ ಪ್ಲೀಸೆಂಟ್ ಮ್ಯಾನರ್ ಅಂತಂದ್ರೆ ಏನೋ, ಫ್ರೆಂಡ್ಲಿ ಮ್ಯಾನರ್ ಅಥವಾ ಪ್ಲೀಸೆಂಟ್ ಮ್ಯಾನರಾಗಿ ಇಟ್ಕೊಳ್ಳೋದು, ಈಸಿಯಾಗಿ ಫ್ರೆಂಡಾಗಿ. ನೋಡ್ರಿ ಇವರಿಬ್ರು ಮಾತಾಡ್ತಿದಾರಲ್ಲ ಹಾಗೆ ತುಂಬ ಫ್ರೆಂಡ್ಲಿಯಾಗಿ, ಸ್ನೇಹ ಪರ, ಪ್ರೀತಿ ಪಾತ್ರ, ಆ್ಯಮಿಯೇಬಲ್ ಈ ವರ್ಡನ್ನು ನಾನು ಮಾಡಿದ್ದೆ, ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ. ಗ್ರೇಷಿಯಸ್ ಅಂತಂದ್ರೆ ಏನು, ಕರುಣಾಮಯಿ. ಇನ್ನೊಬ್ಬರ ಬಗ್ಗೆ ಸ್ವಲ್ಪ ರೂಡ್ ಬಿಹೇವಿಯರ್ ಇರೋದಲ್ಲ, ಕರುಣಾಮಯಿ, ದಯೆ ತೋರಿಸೋದು. ಪಾಪ ಅಜ್ಜಿ ಹುಷಾರಿಲ್ಲ ಅಂತೇಳಿ ಅವರಿಗೆ ಬೆಡ್ಶೀಟ್ ಕೊಟ್ಟು. ಕರ್ಟಸಿಯಸ್ ಅಂದರೆ ಕರ್ಟಸಿ ತೋರಿಸೋದು, ಕೈಂಡ್ ನೇಚರ್, ಕರುಣೆ ತೋರಿಸೋದು. ಓಕೆನಾ? ಪ್ಲೀಸೆಂಟ್ ಎಸ್ಪೆಷಲಿ ಟುವಾರ್ಡ್ಸ್ ಸಬಾರ್ಡಿನೇಟ್ಸ್ ಅಂತಂದರೆ ಅಕ್ಕಪಕ್ಕದವ್ರ ಜೊತೆಗೆ, ಎಲ್ಲರ ಜೊತೆಗೂ, ಸುತ್ತಮುತ್ತ ಇರೋರ ಜೊತೆಗೆ ಏನೋ ಕರುಣೆಯಿಂದ, ದಯೆಯಿಂದ, ಹೊಂದಿಕೆಯಿಂದ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ಕೊತ, ಕೈ ಮಿಲಾಯಿಸ್ಕೊಳ್ತಾ ಚೆನ್ನಾಗಿರೋದು. ಅದನ್ನು ನಾವೇನಂತೀವಿ, ಗ್ರೇಷಿಯಸ್ ನೇಚರ್ ಅಂತೀವಿ. ರೂಟ್ ಬಿಹೇವಿಯರ್ ಎಲ್ಲ ಎಲ್ಲರ ಜೊತೆಗೂ ನೀಟಾಗಿ ಬೆರೀತಾರೆ, ಕರುಣೆ ಇರೋರು, ದಯೆ ಇರೋರು. ಅಜ್ಜಿನೂ ಕೂಡ, ಅಜ್ಜಿ ಜೊತೆಗೂ ಕೂಡ ಇದು ಏನು ಮರಿ ಅಜ್ಜಿ ಹಂಗಿಂಗೆ ಅಂತಿಲ್ಲ, ನೀಟಾಗಿ ಅವ್ರನ್ನ ಮಾತಾಡಿಸಿ ಚೆನ್ನಾಗಿ, ಎಂಥ ಒಳ್ಳೆ ಹುಡುಗ ಮರಿ, ಎಷ್ಟು ಚೆನ್ನಾಗಿ ಬೆರೀತಾನೆ ಅನ್ಬೇಕು, ಆ ಥರ ಅವನು ಥರ ಒಳ್ಳೆ ಹುಡುಗ ಅಂತ. ಹುಡುಗಿನೂ ಇರ್ಬೋದು. ದ ಕ್ವೀನ್ ವಾಸ್ ವೆರಿ ಗ್ರೇಷಿಯಸ್ ಟು ಆಲ್ ಹರ್ ವಿಸಿಟರ್ಸ್. ನೋಡಿ ಕ್ವೀನ್ ಇದ್ದಾಳಲ್ಲ, ಅವಳು ಏನು ಮಾಡಿದ್ರೆ ತುಂಬ ಗ್ರೇಷಿಯಸ್. ಯಾರೇ ಬಂದರೂ ಕೂಡ, ರಾಣಿ ನಾನು ರಾಣಿ ಅಲ್ಲಿ ನಿಂತ್ಕೊ, ನೀನು ಕಾಲಂಡಾಗಿರೋ ಅಂತ ಹೇಳ್ತಿಲ್ಲ, ಯಾರೇ ಬಂದರೂ ಕೂಡ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಿಸಿ, ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಸೊಲ್ಯೂಷನ್ ಕೊಟ್ಟು ಕಳಿಸ್ತಿದ್ದಾಳೆ ಅವಳು. ಅಂದರೆ ಅಷ್ಟೊಂದು ಒಳ್ಳೆಯವಳು ಅಂತ ಕ್ವೀನ್. ಕಾರ್ಡಿಯಲ್ ಅಂತಂದ್ರೇನು, ಹೃದಯಕ್ಕೆ ಸಂಬಂಧಪಟ್ಟಂಗೆ. ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಪುನೀತ್ ರಾಜ್ಕುಮಾರ್ ಅವರಿಗೆ. ಕಾರ್ಡ್ ಅಂತಂದರೆ ಹೃದಯಕ್ಕೆ ಸಂಬಂಧಪಟ್ಟಂಗೆ, ಕಾರ್ಡಿಯಲ್ ಹೃದಯಕ್ಕೆ ಮುಟ್ಟಂಗೆ, ಕಾರ್ಡಿಯಲ್ ನೇಚರ್ ಅಂದರೆ ಹಾರ್ಟಿಗೆ ಟಚ್ ಆಗಂಗೆ ಅಂತೆಲ್ಲ ಎಕ್ಸ್ಪ್ಲೇನ್ ಕೊಟ್ಟು ಹೇಳಿದ್ನಲ್ವ. ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾ? ಬೇಡಲ್ಲ? ಓಕೆ. ಜೀನಿಯಲ್ ಅಂತಂದ್ರೇನು, ಹಿತಕರವಾದ, ಪ್ರಸನ್ನವಾದ. ಈ ಫೋಟೋ ನೋಡ್ರೆ ನಂಗೆ ಹಿತಕರ ಅನ್ನಿಸ್ತಿಲ್ಲ ಬಿಡಿ. ಪ್ರಸನ್ನವಾದ, ಜೀನಿಯಲ್ ನೇಚರ್, ಜೀನಿಯಸ್ ಅವನು. ಜೀನಿಯಸ್ ಯಾರು ಇರ್ತಾರೆ? ಜೀನಿಯಸ್ ಅಂದರೆ ಯಾರು? ಜೀನಿಯಸ್ ಅಂದ್ರೆ ಗೊತ್ತಲ್ವ, ಬ್ರಿಲಿಯಂಟ್ ಇರೋರು ಅಂತೀವಲ್ಲ. ಈ ಜೀನಿಯಸ್ ಯಾರಾಗಿರ್ತಾರೆ? ತುಂಬ ಒಳ್ಳೆ ವ್ಯಕ್ತಿಗಳು, ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡೋರು, ಬೆರೆಯೋರು. ಇವರನ್ನು ನಾವು ಜೀನಿಯಸ್ ಪರ್ಸನ್ ಅಂತ ಕರಿತೀವಿ. ಎಲ್ಲರೂ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ಮಾತಾಡ್ಸೋರು. ಥರ ಗಂಟು ಮಕ್ಕ ಹಾಕೊಂಡ್ರೆ ನಾವು ಜೀನಿಯಸ್ ಅಂತೀವ.
ಯಾವ ಪ್ಯಾಂಗ ನನ್ನ ಮಗ ಅಂತೀವಿ. ಬಟ್ ಯಾರು ಫ್ರೆಂಡ್ಲಿಯಾಗಿ ಚೆನ್ನಾಗಿ ಎಲ್ಲರ ಜೊತೆಗೂ ಒಂಥರ ಅಫೇಬಲ್ ನೇಚರ್ ಇಟ್ಕೊಂಡಿರ್ತಾರೆ ಅವ್ರಿಗೆ ನಾವು ಜೀನಿಯಸ್ ಪರ್ಸನ್ ಅಂತ ಕರಿತೀವಿ. ಎಷ್ಟು ಜೀನಿಯಸ್ ಮರಿ ಅವನು, ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸಿ ಎಷ್ಟು ಇದು ಮಾಡಿಬಿಟ್ಟ ನೋಡು, ಒಳ್ಳೆ ಜೀನಿಯಸ್ ಅವನು ಅಂತೀವಲ್ಲ ಹಾಗೆ. ಫ್ರೆಂಡ್ಲಿ ಆ್ಯಂಡ್ ಚೀರ್ಫುಲ್, ಒಳ್ಳೆ ಫ್ರೆಂಡ್ಲಿ ನೇಚರ್ ಇರೋನು. ದ ಜೀನಿಯಲ್ ಓಲ್ಡ್ ಮ್ಯಾನ್ ಆಲ್ವೇಸ್ ಹ್ಯಾಡ್ ಎ ಜೋಕ್. ಈಗ ನೀವು ನೋಡಿರಿ, ಓಲ್ಡ್ ಮ್ಯಾನು ಜೀನಿಯಲ್ ಓಲ್ಡ್ ಮ್ಯಾನ್ ಏನು ಅಂತಂದರೆ ತುಂಬ ಎಲ್ರಿಗೂ ಇಷ್ಟ ಆಗುವಂಥ ಒಬ್ಬ ಅಜ್ಜ ಅಲ್ವಾ. ಅವನು ಏನು ಮಾಡ್ತಾನೆ, ಯಾವಾಗಲೂ ಅವನ ಹತ್ರ ಒಂದು ಜೋಕ್ ಹೇಳ್ತಿರ್ತಾನೆ. ಓಕೆನಾ, ಅವನ ಹತ್ರ ಒಂದು ಜೋಕ್ ಇರುತ್ತೆ, ಪ್ರತಿ ಸರಿನೂ ಜೋಕ್ ಇರುತ್ತೆ ಅವನ ಹತ್ರ, ಯಾವಾಗಲೂ ಜೋಕ್ ಹೇಳಿ ಎಲ್ಲರೂ ನಗಿಸ್ತಾ ಇರ್ತಾನೆ ಅವನು. ಓಕೆನಾ. ಸೋಷಿಯೇಬಲ್ ಈ ವರ್ಡ್ ಬಂದಿತ್ತು, ಅಂದರೆ ಸೋಷಿಯೇಬಲ್ ಸಂಘಜೀವಿ, ಎಲ್ಲರ ಜೊತೆಗೆ ಮಾತಾಡೋ ನೋಡಿ, ಫ್ರೆಂಡ್ಲಿ ನೇಚರ್. ಇವರಿಬ್ಬರು ಸ್ವಲ್ಪ ಸಪ್ರೇಟ್ ಬಂದಿದ್ದಾರೆ. ಸಮಥಿಂಗ್ ಈಸ್ ಫಿಶಿ. ಓಕೆ, ಸಂಘಜೀವಿ ಅರ್ಥ ಆಯ್ತಲ್ವಾ? ಅಂದರೆ ವಿಲ್ಲಿಂಗ್ ಟು ಟಾಕ್ ಆ್ಯಂಡ್ ಎಂಗೇಜ್ ಇನ್ ಆ್ಯಕ್ಟಿವಿಟೀಸ್ ವಿತ್ ಅದರ್ ಪೀಪಲ್ ಅಂತಂದ್ರೆ ಸಂಘಜೀವಿ. ಎಲ್ಲರ ಬೇರೆ ಜೊತೆ ಅಂದರೆ ಬೇರೆ ಜೊತೆಗೆ ಮಾತಾಡೋದನ್ನ ಇಷ್ಟಪಡೋದು, ವಿಲ್ಲಿಂಗ್ ಟು ಟಾಕ್. ಅರ್ಥ ಆಯ್ತಲ್ವಾ? ಬೀಯಿಂಗ್ ಸೋಷಿಯಬಲ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಟ್ರೈಟ್ ಫಾರ್ ಎ ಸೇಲ್ಸ್ ಪರ್ಸನ್. ನೋಡ್ರಿ, ಎಲ್ಲರ ಜೊತೆಗೂ ನಾವು ಸೋಷಿಯಲಾಗಿ ಸಂಘಜೀವಿಯಾಗಿರೋದು ಒಬ್ಬ ಸೇಲ್ಸ್ ಪರ್ಸನ್ಗೆ, ಸೇಲ್ಸ್ ಪರ್ಸನ್ ಅಂತಲ್ಲ, ಅವನಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ಅವ್ನ ಕರಿಯರ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ. ಹೋಗ್ತಾನೆ. ಆಮೇಲೆ ಏನು, ಆ್ಯಮಿಕೇಬಲ್ ವರ್ಡ್ ಕೂಡ ಮಾಡಿದ್ದೆ ಅಲ್ವಾ. ಇವತ್ತು ವರ್ಡ್ ತುಂಬ ರಿಪೀಟ್ ಇದಾವಲ್ವಾ, ಆ್ಯಕ್ಚುಲಿ ತುಂಬ ರಿಪೀಟ್ ಇದ್ದಾವೆ. ನನ್ನ ಹತ್ರ ಸೋರ್ಸಸ್ಸಲ್ಲೂ ನಾನು ಹಾಗೆ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ನನ್ನ ಒಂದು ಕರೆಕ್ಟ್ ಹಿಂದಿಯಲ್ಲೆಲ್ಲ ಅವರೆಲ್ಲ ಇದು ಮಾಡಿರೋದ್ರಲ್ಲಿ ಸೋರ್ಸ್ ಮಾಡ್ಕೊಂಡಿದ್ನಲ್ಲ, ಹಾಗೆ ಒಂದು ರೇಂಜ್ ರಿಪೀಟೆಡ್ ಆಗಿ ಬರ್ಕೊಳ್ತಾ ಇದ್ದೆ. ನನಗೆ ಗೊತ್ತಿತ್ತು ಆ್ಯಕ್ಚುಲಿ, ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗ್ತಾ ಬರ್ತಾವೆ ಒಂದಿಷ್ಟು. ಅಂತಂದರೆ ನಿಮಗೆ 30 ವರ್ಡ್ ಇದ್ದಾವೆ ಅಂತಂದರೆ ಒಂದು 15 ವರ್ಡ್ ಏನಾಗ್ತವೆ, ಒಂದು 10ರಿಂದ 15 ವರ್ಡ್ ರಿಪೀಟ್ ಆಗ್ತವೆ, ಇನ್ನು 15 ವರ್ಡ್ ಹೊಸ ವರ್ಡ್ ಸಿಗ್ತವೆ. ಅವಾಗ ಏನಾಗುತ್ತೆ, ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ ಚೆನ್ನಾಗತ್ತೆ, ಅರ್ಧ ರಿವಿಷನ್ ಆಗುತ್ತೆ. ಆ ಹಿಂದೆ ಯಾವತ್ತೋ ಕೇಳಿದ್ರಲ್ಲ ಆ ವರ್ಡಿನ ಜೊತೆಗೆ ಹೊಸ ವರ್ಡ್ ಕಲ್ತಾಗ ಏನಾಗುತ್ತೆ, ಪಟಕ್ ಅಂತ ನೆನಪಿರುತ್ತೆ ಅದು, ಮತ್ತೆ ಎಕ್ಸ್ಟ್ರಾ ಎಫರ್ಟೇ ಬೇಡ ಅದಕ್ಕೆ. ಸೊ ಇಟ್ಸ್ ಈಸಿ ವೇ ಟು ಲರ್ನ್ ವೊಕ್ಯಾಬುಲರಿ ವಿತ್ ದೀಸ್ ಟೈಪ್ ಆಫ್ ಮೆಥಡಾಕ್ಸ್. ಓಕೆನಾ, ಹಿಂಗೆ ಕಲಿತಾ ಹೋಗಬೇಕು ನೀವು. ಕ್ಯಾಟಗರೈಸ್ಡ್ ಬೈ ಫ್ರೆಂಡ್ಲಿನೆಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಡಿಸ್ಕಾರ್ಡ್. ಡಿಸ್ಕಾರ್ಡ್ ಅಂದ್ರೆ ಕಾರ್ಡ್ ಅಂತಂದ್ರೇನೋ ಹಾರ್ಟಿಗೆ ಸಂಬಂಧಪಟ್ಟಂಗೆ, ಡಿಸ್ಕಾರ್ಡ್ ಅಂತಂದರೆ ಇಷ್ಟ ಆಗದೆ ಇರೋದು, ಡಿಸ್ಕಾರ್ಡ್. ಓಕೆನಾ. ಸೊ ಆ ಡಿಸ್ಕಾರ್ಡ್ ಇಲ್ಲದೆ ಇರೋದು, ಆಬ್ಸೆನ್ಸ್ ಆಫ್ ಡಿಸ್ಕಾರ್ಡ್ ಅಂತಂದರೆ ಯಾವುದೇ ರೀತಿ ದ್ವೇಷ ಇಲ್ಲದೆ ಇರೋದು, ಸೌಹಾರ್ದಯುತ. ಆಮಿಟಿ ಯೂನಿವರ್ಸಿಟಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ನೇ ಅಲ್ವಾ, ಹೆಂಗೆ ಆಮಿಟಿ ಯೂನಿವರ್ಸಿಟಿಲಿ ಫ್ರೆಂಡ್ಸ್ ಇರ್ತಾರೆ, ಯೂನಿವರ್ಸಿಟಿ ಅಂದಮೇಲೆ ಎಲ್ಲರ ಫ್ರೆಂಡ್ಸ್ ಇರ್ತಾರೆ, ನಾವು ಚೆನ್ನಾಗಿ ಒಟ್ಟಿಗೆ ಇರ್ತೀವಿ ಅಂತ. ಒಂದು ನಿಮಿಷ. ಓಕೆ, ದೇ ರೀಚ್ಡ್ ಇನ್ ಆಮಿಕೇಬಲ್ ಸೆಟಲ್ಮೆಂಟ್ ಔಟ್ಸೈಡ್ ಆಫ್ ಕೋರ್ಟ್ ಅಂತಂದ್ರೆ ಏನೋ, ಅವ್ರೇನು ಮಾಡ್ರು, ಕೋರ್ಟ್ ಒಳಗೆ ಹೊಡೆದಾಡ್ಕೊಂಡ್ರೆ ಎಲ್ಲ ಓಕೆ, ಬಟ್ ಆಮೇಲೆ ಕೋರ್ಟ್ ಹೊರಗೆ ಏನು ಮಾಡಿದ್ರು, ಒಂದು ಆಮಿಕೇಬಲ್ ಸೆಟಲ್ಮೆಂಟ್ ಜೊತೆ ಕೋರ್ಟ್ ಹೊರಗಡೆ ಮೀಟ್ ಆದರು ಅಂತ. ಆಮೇಲೆ ಏನು, ಡಿಸಗ್ರಿಯೇಬಲ್, ಇಷ್ಟ ತನಕ ಏನಿತ್ತೋ ಅವನ ಜೊತೆಗೆ ಅಗ್ರಿ ಆಗ್ತಿದ್ವಿ, ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಾಯಿದ್ವಿ, ಅವನ ಜೊತೆಗೆ ಹೊಂದ್ಕೊಳ್ತಾ ಇದ್ವಿ, ಎಲ್ಲರ ಜೊತೆಗೂ ಸಂಘಜೀವಿ ಥರ ಇದ್ವಿ. ಈಗ ಏನು ಮಾಡ್ತಾಯಿದ್ವಿ, ಅಗ್ರಿನೇ ಇಲ್ಲ ಈ ಸರಿ, ಡಿಸಪ್ರೂವಲ್, ಅಸಹ್ಯಕರ, ಅನ್ಪ್ಲೀಸೆಂಟ್ ಅಂತಂದರೆ ಯಾವುದನ್ನು ಒಪ್ಪಲ್ಲ ನಾವು, ಅನ್ಪ್ಲೀಸೆಂಟ್ ಆರ್ ಅನ್ಫ್ರೆಂಡ್ಲಿ ಇನ್ ಮ್ಯಾನರ್. ಓಕೆನಾ. ಮತ್ತು ಈ ಅಸಹ್ಯಕರ ಸರ್ ಅಲ್ಲೊಂದು ಅಸಹ್ಯಕರ ಅಂತ ಅದಕ್ಕೆ ರಿಲೇಟ್ ಇಲ್ಲ, ಹಂಗಲ್ಲ ಇದು. ಅಂದ್ರೆ ನಾವು ಇದನ್ನು ಒಪ್ಕೊಳ್ತಾ ಇಲ್ಲ ಅಂತ. ಈಗ ಎಕ್ಸಾಂಪಲ್ ಅಂತಂದರೆ ಎಲ್ಲ ಇದ್ದದು, ಸಾರಿ ಒಂದು ನಿಮಿಷ. ಹಾಂ, ಕಂಡೆಮ್ ಮಾಡೋದು ಅಂತಂದರೆ ಒಂಥರ ಕೀಳಾಗಿ ಕಾಣೋದು ಅಂತ. ಇಲ್ಲಿ ಆ್ಯಕ್ಚುಲಿ ಅದೇ ಹೇಳ್ದನಲ್ಲ, ನಿಮ್ಗೊಂದು ಆಗೊಂದು ಎಕ್ಸಾಂಪಲ್ ಕೊಟ್ಟೆ, ಏನೋ ಒಂದಿಷ್ಟು ವರ್ಡ್ ಕೊಟ್ಟಾಗ ನಿಮಗೆ ಮೋರ್ ರಿಲೇಟೆಡ್ ಆಗಿ ಹಾಕ್ಬೇಕಾಗುತ್ತೆ. ನಿಮ್ಗೆ ಏನಾಗುತ್ತೆ, ಈ ಡಿಸ್ಪರೇಜ್ ಅಥವಾ ಏನೋ ಲಾತಿಂಗು ಕಂಡೆಮ್ನು ಕೊಟ್ಟರು, ಇದನ್ನು ಕೊಟ್ಟು ಡಿಸಗ್ರಿಯೇಬಲ್ ಕೊಟ್ಟರು ಅಂತಂದರೆ ಆಲ್ಮೋಸ್ಟ್ ಸಿನೋನಿಮ್ ಆಗುತ್ತೆ. ಓಕೆನಾ, ಎಲ್ಲಾಯಿತು, ಆಲ್ಮೋಸ್ಟ್ ಏನಾಗುತ್ತೆ, ಸಿನೋನಿಮ್ ಆಗುತ್ತೆ. ಡಿಸಗ್ರಿಯೇಬಲ್ ಆಲ್ಮೋಸ್ಟ್ ಸಿನೋನಿಮ್, ಅದಕ್ಕೆ ಏನೋ ಆ ಲಾತಿಂಗಿಗೆ ಇದಕ್ಕೆಲ್ಲ ಆಲ್ಮೋಸ್ಟ್ ಸಿನೋನಿಮ್ ಅದು. ಆಲ್ಮೋಸ್ಟ್ ಹಂಗೆ ಎರಡೆರಡು ವರ್ಡ್ ಒಟ್ಟಿಗೆ ಕೊಡಲ್ಲ. ಇನ್ ಕೇಸ್ ಕೊಟ್ಟರು ಅಂತಂದರೆ ಮೋರ್ ರಿಲೇಟೆಡ್ ಸಿನೋನಿಮ್ ಅದು. ಲಾತಿಂಗ್ ಅನ್ನೋದು ಕಂಡೆಮ್ನಿಗೆ ಮೋರ್ ರಿಲೇಟೆಡ್ ಆಗುತ್ತೆ, ಡಿಸಗ್ರಿ ಅನ್ನೋದು ಸ್ವಲ್ಪ ಸ್ಲೈಟಾಗಿ ಚುಚ್ಚುವಾಗಿ ಕಾಣೋದು ಅಂತ ಆಗಲ್ಲ, ಡಿಸಪ್ರೂವಲ್ ಅಂತ ಆಗತ್ತೆ ಅಂತ. ಹೀಗೆ ತಗೋಬೇಕು ನೀವು. ಬಟ್ ಆಲ್ಮೋಸ್ಟ್ ಹಂಗೆ ಕೊಡಲ್ಲ, ಇವೆರಡು ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಬರುತ್ತೆ, ಸಿನೋನಿಮ್ ಬರುತ್ತೆ. ಓಕೆನಾ. ಓಕೆ, ಹಿ ಹ್ಯಾಡ್ ಎ ಡಿಸಗ್ರಿಯೇಬಲ್ ಹ್ಯಾಬಿಟ್ ಆಫ್ ಇಂಟರ್ಪ್ರಿಟಿಂಗ್ ಅದರ್ಸ್ ಅಂತಂದರೆ ಇಂಟರಪ್ಟಿಂಗ್ ಅದರ್ಸ್ ಅಂತಂದರೆ ಏನೋ ಒಂದು ಬೇರೆಯವ್ರನ್ನ ಬರೀ ಇಂಟರಪ್ಟ್ ಮಾಡ್ತಾರಲ್ಲ. ನಂದೊಂದು ಇಡ್ಲಿ ಅಂತ ಬರೋದು ಇರ್ತಾರಲ್ಲ, ನಂದೊಂದು ಇಡ್ಲಿ ಅಂತ ಬರ್ತಾರಲ್ಲ,
ನಂದೆಲ್ಲಿ ಇಡ್ಲಿ ನಂದಗೋಪಾಲ ಅಂತ ಇರ್ತಾರಲ್ವಾ, ನಂದೆಲ್ಲಿ ಇಡ್ಲಿ ನಂದಗೋಪಾಲ ಅಂತ ಇರ್ತಾರೋ, ಏನು ಮಾಡ್ತಾರೋ ಅವ್ನು ಆ ಹ್ಯಾಬಿಟ್ ಅವ್ನು ಏನೋ ಎಲ್ರಿಗೂ ಏನಾಗುತ್ತೆ ಇಷ್ಟ ಆಗುತ್ತೆ, ಅದು ಡಿಸಗ್ರಿಯೇಬಲ್ ಹ್ಯಾಬಿಟ್ ಅದು ಅಲ್ವಾ. ಬಟ್ ಅವನಿಗೆ ಆ ಡಿಸಗ್ರಿಯೇಬಲ್ ಹ್ಯಾಬಿಟ್ ಇದೆಯಲ್ಲ ಅದಿದೆ ಅವನಿಗೆ ಆ ನಂದೆಲ್ಲಿ ಇಡ್ಲಿ ನಂದಗೋಪಾಲ ಅನ್ನೋ ಹ್ಯಾಬಿಟ್ ಇದೆ, ಅದು ಯಾರಿಗೂ ಇಷ್ಟ ಆಗಲ್ಲ ಅಂತ. ಅನ್ಯಾಮಿಯೇಬಲ್ ಅರ್ಥದ ಸ್ನೇಹಪರವಲ್ಲದ, ನಾಟ್ ಫ್ರೆಂಡ್ಲಿ ಆರ್ ಪ್ಲೀಸೆಂಟ್. ಹರ್ ಅನ್ಯಾಮಿಯೇಬಲ್ ಆಟಿಟ್ಯೂಡ್ ಮೇಡ್ ಇಟ್ ಹಾರ್ಡ್ ಟು ಮೇಕ್ ಫ್ರೆಂಡ್ಸ್ ಅಂತಂದರೆ ಅವಳ ಒಂದು ಅನ್ಯಾಮಿಯಬಲ್ ಆಟಿಟ್ಯೂಡ್ ಏನಾಗುತ್ತೆ, ಫ್ರೆಂಡ್ಸೇ ಆಗಲ್ಲ ಅವಳಿಗೆ. ಆ ಥರ ಇದ್ದರೆ ಆಮಿಯೇಬಲ್ ಇದ್ದರೆ ಎಲ್ಲರೂ ಫ್ರೆಂಡ್ಸ್ ಆಗ್ತಾರಪ್ಪ. ಅನ್ಪ್ಲೀಸೆಂಟ್ ಅಂತಾರೆ ಅಹಿತಕರ. ಇಷ್ಟೋ ತನಕ ಏನಾಗ್ತದೆ, ಹಿತಕರವಾದ ಮೆಲೋಡಿಯಲ್ ಸೋನು ನಿಗಮ್ ಅವ್ರ ವಾಯ್ಸ್ ಇತ್ತು. ಈಗ ಹನಿ ಸಿಂಗ್ ಯೋ ಬ್ರೋ ಅಂತ ಹನಿ ಸಿಂಗ ಅಂಥೇಳಿ ಒಂಥರ ನಮ್ಮ ಯಂಗ್ ಜನ್ರೇಷನಿಗೆ ಹಿತಕರ, ಬಟ್ ಏಜ್ ಆಗ್ತಾ ಹೋದಂಗೆ ಗೊತ್ತಾಗುತ್ತೆ ಸೋನು ನಿಗಮಿನ ವಾಯ್ಸಿನ ಬೆಲೆ. ಅರ್ಥ ಆಗುತ್ತಲ್ವಾ? ಅಂದರೆ ಇದು ಅಹಿತಕರ, ಅನ್ಪ್ಲೀಸೆಂಟ್, ಕಾಸಿಂಗ್ ಸೋನು ನಿಗಮ್ ನಮ್ಮ ಅರಿಜಿತ್ ಸಿಂಗ್ ಅವ್ರ ವಾಯ್ಸಿನ ಬೆಲೆ ಯಾವಾಗ ಗೊತ್ತಾಗುತ್ತೆ, ಏಜ್ ಆಗ್ತಾ ಹೋದಂಗೂ ಗೊತ್ತಾಗುತ್ತೆ. ಫಸ್ಟಿಗೆ ಸೋನು ನಿಗಮ್ ಯೋ ಹನಿ ಸಿಂಗ ಅಂತ ಹನಿ ಸಿಂಗಿನ ಬೆಲೆಗೆ ಅವ್ರದ್ದೇ ಬೆಲೆ ಗೊತ್ತಾಗುತ್ತೆ. ಇರಲಿ, ಕಂಡೆಮ್ ಮಾಡೋದಲ್ಲ, ಎಲ್ಲರಿಗೂ ಟ್ಯಾಲೆಂಟ್ ಇದೆ, ಬಟ್ ಒಂದು ಅರ್ಥಗರ್ಭಿತವಾಗಿ ಒಂದು ಮ್ಯೂಸಿಕ್ ಅನ್ನೋದು ಇರ್ಬೇಕಲ್ಲ. ರ್ಯಾಪ್ ಸಾಂಗ್ ಒಂದು ಪದ್ಯ ಓದ್ಕೊತ ಹೋಗೋದು. ನಾನು ಇಲ್ಲಿ ಬಂದೆ ನೋಡು, ವಾಕ್ಯ ಪ್ಲಸ್ ಮಾಡಿದೆ ನೋಡು, ಇಂದು ಇಲ್ಲಿ ಬಂದೆ ನೋಡು, ಹಾಗೆ ಮಾಡಿ ಹೀಗೆ ಮಾಡಿ ಎಲ್ಲ ಕ್ಲಾಸು ನೋಡಿ ಮುಗೀತಿದೆ ಒಂದು ರ್ಯಾಪ್ ಅಲ್ವಾ. ಆ ಥರ ಅಲ್ಲ, ಒಂದು ಮೀನಿಂಗ್ ಇರಬೇಕು. ಈಗ ಹೇಗೆ ಅಂತಂದರೆ ನೀವು ನೋಡ್ಬೋದು, ಈಗ ನಮ್ಮ ಬಾಲ್ ಸುಬ್ರಹ್ಮಣ್ಯ ಹಾಡಿದ ತಕ್ಷಣ ಬಾರೆ ಚಂದದ ಚಂದುಳ್ಳಿ ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಅಂತ ನೋಡಿ. ಅದರಲ್ಲಿ ಸೇರಿಸಿರುವಂಥ ಒಂದು ವರ್ಡ್ ಹೆಂಗಿದೆ ನೋಡ್ರಿ, ಎಲ್ಲ ಪ್ರತಿಯೊಂದು ಅದರಲ್ಲಿ ಅರ್ಥಗಳು, ಒಂದು ಆ ಹೆಣ್ಣನ್ನು ವರ್ಣಿಸುವಂಥ ರೀತಿ ಇರ್ಬೋದು. ಅರ್ಥ ಆಯ್ತಲ್ವ? ಅದನ್ನು ನಾವು ಬರೀ ಹೆಣ್ಣಿಗೆ ಅಂತಲೇ ತಗೋಬೇಕಂತಿಲ್ವ, ಭೂಮಿಗೂ ತಗೋಬೋದು. ಭೂಮಿಯನ್ನು ಕೂಡ ವರ್ಣಿಸ್ತಿರ್ಬೋದು, ಭೂಮಿನ ಹೆಣ್ಣಿಗೆ ಕಲ್ಪನೆ ಮಾಡ್ಕೊಳ್ತೀವಲ್ಲ. ಸೊ ತುಂಬ ಹಿಡನ್ ಮೀನಿಂಗ್ಗಳಿರ್ತಾವೆ ಅದಕ್ಕೆ. ಹಾಗೆ ಸೊ ದಟ್ಸ್ ಕಾಲ್ಡ್ ಪ್ಲೀಸೆಂಟ್. ಇದು ಅನ್ಪ್ಲೀಸೆಂಟ್, ಹಿತಕರ ಅಲ್ಲದ. ದ ಸ್ಮೆಲ್ ಇನ್ ದ ಗಾರ್ಬೇಜ್ ರೂಮ್ ವಾಸ್ ವೆರಿ ಅನ್ಪ್ಲೀಸೆಂಟ್, ಸಿಕ್ಕಾಪಟ್ಟ ಅನ್ಪ್ಲೀಸೆಂಟ್. ಗಾರ್ಬೇಜ್ ರೂಮಲ್ಲಿ ಗಾರ್ಬೇಜ್ ಅಂದ್ರೆ ಗೊತ್ತಲ್ಲ, ಕಸ ತೊಟ್ಟಿ. ಆ ಗಾರ್ಬೇಜ್ ರೂಮಲ್ಲಿ ಒಳ್ಳೆ ಘಮ ಸ್ಮೆಲ್ ಬರ್ತಾ ಇರತ್ತೆ, ಅನ್ಪ್ಲೀಸೆಂಟ್ ಸ್ಮೆಲ್ ತಾನೆ ಅದು. ಹಾಗೆ ಅಲೂಫ್ ಅಂತಂದ್ರೆ ಏನು ಮಾಡಿದ್ದೆ ನಾನು, ಅಲೂಫು ಅರ್ಥ ಆಯ್ತಲ್ಲ. ಅಲೂಫ್, ನಿರ್ಲಿಪ್ತ ಮತ್ತು ಅಲಿಪ್ತ ಅಂತ ಕನ್ನಡದಲ್ಲಿ. ನನಗೆ ನಿಜವಾಗ್ಲೂ ಎಕ್ಸಾಕ್ಟಾಗಿ ಅಲಿಪ್ತ ಮತ್ತು ನಿರ್ಲಿಪ್ತದ ವರ್ಡು ಅಷ್ಟು ಗೊತ್ತಿಲ್ಲ. ಆಲ್ಮೋಸ್ಟ್ ಸರಿ, ಅದು ನಿರ್ಲಿಪ್ತ ಮತ್ತು ಅಲಿಪ್ತ ಅಂತಲೇ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಲೂಫಿಗೆ ಒಂಥರ ಅಲೋನಾಗಿರೋದು, ಬೇರೆ ಜೊತೆಗೆ ಸೇರದೇ ಇರೋದು. ಈಗ ಅಲಿಪ್ತ ಅಂತ ಗೊತ್ತು ನನಗೆ. ಅಲಿಪ್ತ ನೀತಿಯನ್ನು ನಮ್ಮ ಇಂಡಿಯಾ ಮಾಡಿದ್ರು ಅಂತಂದ್ರೆ ಅವ್ರ ಜೊತೆಗೂ ಸೇರಲ್ಲ. ಈಗ ವರ್ಲ್ಡ್ ವಾರ್ ಇದ್ರ ಟೈಮಲ್ಲಿ ನಾವು ಇವ್ರ ಜೊತೆಗೂ ಬರಲ್ಲ, ನಾವು ಅಲಿಪ್ತ ನೀತಿಯನ್ನು ಮಾಡ್ತೀವಿ ಅಂತಂದ್ರೆ ನಾವು ಮಧ್ಯಕ್ಕೆ ಯಾರ ಜೊತೆಗೂ ಸೇರಲ್ಲ ಅಂತ. ಸೊ ಅಲಿಪ್ತ ಅಥವಾ ನಿರ್ಲಿಪ್ತ ಅಲ್ವಾ, ಹಾಗೆ ಅಲ್ವಾ ಅರ್ಥ ಬರೋದು. ಸೊ ನಾಟ್ ಫ್ರೆಂಡ್ಲಿ ಆರ್ ಫೋರ್ತ್ ಕಮಿಂಗ್ ಅಂತ, ಯಾರ ಜೊತೆಗೂ ಫ್ರೆಂಡ್ಲಿ ಇಲ್ಲ, ಯಾರಿಗೂ ಸೇರಲ್ಲ ನಾವು. ಕೂಲ್ ಆ್ಯಂಡ್ ಡಿಸ್ಟೆಂಟ್, ಕೂಲಾಗಿರೋದು ಮತ್ತು ಯಾರಿಗೂ ಸೇರಿದಂಗೆ ಇರೋದು, ಆ ಕಡೆ ಯಾರ ಜೊತೆಗೂ ಹೋಗಲ್ಲ ನಾವು. ಅಲೂಫ್, ಓಕೆ, ಅಲೋನ್ ಆಗಿರೋದು. ಈ ಸ್ಟುಡ್ ಅಲೂಫ್ ಫ್ರಮ್ ದ ಕ್ರೌಡ್ ವಾಚಿಂಗ್ ಇನ್ ಸೈಲೆನ್ಸ್ ಅಂತಂದರೆ ಅವನು ಇಡೀ ಕ್ರೌಡ್ ಎಲ್ಲರೂ ಹುರ್ರೇ ಅಂತಿದ್ರೆ ಅವನು ಒಬ್ಬನೇ ಸೈಲೆಂಟಾಗಿ ನೋಡ್ತಾ ಇದ್ದ, ಅವನು ಅಲೂಫ್ ಆಗಿದ್ದ. ಅರ್ಥ ಆಯ್ತಲ್ವ? ಈ ಇಮೇಜ್ ಯಾಕೆ ಹಾಕಿದಾರೆ ನಂಗೆ ಗೊತ್ತಿಲ್ಲ, ಬಿಟ್ಟಾಕಿ. ಸರ್ಲಿ ಅಂತಂದ್ರೆ ಏನು? ಇದೊಂದು ಹೊಸ ವರ್ಡು, ಸರ್ಲಿ. ಸಿಡುಕಿನ, ಇಷ್ಟದಂಗೆ ಏನಿದ್ದ, ಹಿತಕರವಾಗಿ ಮಾತಾಡ್ತಿದ್ರು, ಫ್ರೆಂಡ್ಲಿ ನೇಚರ್ ಇದ್ರು, ಒಬ್ರಿಗೊಬ್ರು ಬೆರೀತಾ ಇದ್ರು. ಈಗ ಸಿಡುಕಿನ, ಒರಟಾದ, ಬ್ಯಾಡ್ ಟೆಂಪರ್ಡ್ ಆ್ಯಂಡ್ ಅನ್ಫ್ರೆಂಡ್ಲಿ. ದ ಸರ್ಲಿ ಕ್ಲರ್ಕ್ ರೆಫ್ಯೂಸ್ ಟು ಆನ್ಸರ್ ಎನಿ ಮೋರ್ ಕ್ವಶನ್ಸ್. ನೋಡಿ, ಒಬ್ರು ಕ್ಲರ್ಕ್ ಇರ್ತಾರೆ, ಬ್ಯಾಂಕ್ ಕ್ಲರ್ಕ್, ಊಟ ಆದ್ಮೇಲೆ ಬರ್ರಿ, ಯಾರು ನಮ್ಮ SBI ಬ್ಯಾಂಕ್ ಅವ್ರು, ಏನೋ ಇಲ್ಲ ಲಂಚ್ ಟೈಮ್ ಆದ್ಮೇಲೆ ಬರ್ರಿ ಅಂತಾರೆ. ಅಂದರೆ ಒಂಥರ ನಿಮಗೆ ಲಂಚ್ ಟೈಮ್ ಆದ್ಮೇಲೆ ಬರ್ರಿ ಅಂತ ಹೇಳಿಲ್ವ, ನಂಗೆ ಆಗಲ್ಲ ಮಾಡೋಕ್ಕೆ ಒಂಥರ ಏನಕ್ಕೂ ಆನ್ಸರ್ ಮಾಡೋಕ್ಕೆ ತಯಾರಿಲ್ಲ. ಆನ್ಸರ್ ಬೇಕು ನಮಗೆ, ಅದಕ್ಕೂ ಲಂಚ್ ಟೈಮಿಗೆ ಬರ್ರಿ ಸರ್, ದುಡ್ಡು ಇದೆಯಲ್ಲ ಅಟ್ಲೀಸ್ಟ್ ನೋಡಿಟ್ಟಾರು ಹೇಳ್ರಿ, ಆಮೇಲೆ ಬರೋದಾರು ಬೇಡ, ಮತ್ತು ಸುಮ್ಮನೆ ಅಷ್ಟೊತ್ತಂಗೆ ಕಾದು ವಾಪಸ್ ಹೋಗೋದಾಗುತ್ತೆ, ಅದಕ್ಕೂ ಲಂಚ್ ಆದ್ಮೇಲೆ ಬರ್ರಿ ಅಂತಂದ್ರೇನ ಥರ ಸಿಡುಕಿನ ಒರಟಾದ ಕ್ಲರ್ಕು ಆನ್ಸರ್ಸ್ ಆ ಥರ ಕ್ವಶನ್ ಮಾಡಿದ್ರು ಅಂತ. ಬೂರಿಶ್ ಅಂತಂದ್ರೆ ಬುರಾ ವ್ಯಕ್ತಿ, ಹಿಂದಿಲಿ ಬುರಾ ಅಂತಂದ್ರೆ ಒಂಥರ ಇಷ್ಟ ಇಲ್ದಿರೋದು ಅಂತ. ಓಕೆ, ಇರಲಿ, ಬೂರಿಶ್ ಅಂತ ನೆನಪಿಟ್ರು. ಬೂರಿ ಹಿಡಿದು ಆಯ್ತು ಅವನಿಗೆ ಒಂಥರ ಅಸಭ್ಯ ವರ್ತನೆ, ಬೂರಿಶ್. ಅದನ್ನ ಹೇಳೋದೇ ಹಂಗೆ ಹೇಳ್ಬೇಕಂದ, ಬೂರಿಶ್. ಅಯ್ಯೋ ಬೂರಿಶ್, ಅಸಭ್ಯ, ನಾಗರಿಕತೆ ಇಲ್ಲದೆ ಇರೋದವ, ಒಂಥರ
ಯಾರ ಜೊತೆಗೂ ನೆಟ್ಟಿಗೆ ಬೆರೆಯಲ್ಲ, ಒಳ್ಳೆ ಒಳ್ಳೆ ವ್ಯಕ್ತಿನೇ ಅಲ್ಲ ಅವನು. ರಫ್ ಆ್ಯಂಡ್ ಬ್ಯಾಡ್ ಮ್ಯಾನರ್ಡ್. ಕಾರ್ಸ್ ಅಂತಂದ್ರೆ ಒರಟಾದ, ಅರ್ಥ ಆಯ್ತಾ, ಅಸಭ್ಯವಾದ. ಹಿಸ್ ಬೂರಿಶ್ ಬಿಹೇವಿಯರ್ ಎಟ್ ದ ಡಿನ್ನರ್ ಟೇಬಲ್ ಎಂಬರೇಸ್ಡ್ ಎವ್ರಿ ಒನ್. ನೋಡ್ರಿ, ಅವನು ಗಪ ಅಂತರ ನಾಗರಿಕತೆ ಇಲ್ಲದೆ ಇರೋ ಥರ ತಿಂತಾ ಇರೋದು, ಎಲ್ರಿಗೂ ಏನು ಮಾಡ್ತಾರೆ, ಎಂಬರೇಸ್ ಮಾಡೋದು ಅಂತಂದರೆ ಥರ ಅಸಹ್ಯ, ಎಂಬರೇಸ್ಮೆಂಟ್. ಯಾಕಂದರೆ ಎಂಬರೇಸ್ ಆ್ಯಕ್ಚುಲಿ ಸ್ಪೆಲ್ಲಿಂಗಿಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಎಂಬರೇಸ್ಮೆಂಟ್ ಕೂಡ ಇದಕ್ಕೆ ಸಿನೋನಿಮ್ ಆಗುತ್ತೆ. ಎಂಬರೇಸ್ಮೆಂಟ್ ಬೇರೆ ಕ್ಲಾಸಲ್ಲಿ ಬರುತ್ತೆ, ಅಥವಾ ಹಿಂದಿನ ಕ್ಲಾಸಲ್ಲಿ ಬಂದಿದ್ದ. ಎಂಬರೇಸ್ಮೆಂಟ್ ಅಂತಂದರೆ ಥರ ಎಂಬರೇಸ್ಡ್ ಇಲ್ಲಿ ವರ್ಬ್ ಆಗಿ ಯೂಸ್ ಆಗಿದೆ. ಎಂಬರೇಸ್ಮೆಂಟ್ ಅಂತಂದರೆ ನೌನ್ ಅದು, ಓಕೆನಾ. ಎಂಬರೇಸ್ಮೆಂಟ್ ಅಂದರೆ ಅಡ್ಜೆಕ್ಟಿವ್, ಎಂಬರೇಸ್ಮೆಂಟ್ ಬಿಹೇವಿಯರ್, ಓಕೆನಾ. ಅಂದರೆ ಸಿಕ್ಕಾಪಟ್ಟ ಇಷ್ಟೇ ಆಗಿರೋದು ಎಂಬರೇಸ್ಮೆಂಟ್, ಅಯ್ಯೋ ಯಾಕ್ ಅನ್ನೋ ಥರ ಆಯಿತು ಎಂಬರೇಸ್ಮೆಂಟ್. ಕಾಲರಿಕ್ ಅಂತಂದ್ರೆ ಏನು, ಮುಂಗೋಪಿ, ಒಂಥರ ಕಾಲರ ರೋಗ ಬಂದೈತೆ ನನಗೆ, ಒಂಥರ ರೋಗ ಹಿಡ್ದವ ಅಂತ ನೆನ್ಪಿಟ್ಕೊಟ್ರೆ. ಅಂದರೆ ಒಂಥರ ಸಿಡ್ಕಿನ ರೋಗ ಅಂತ, ಬರೀ ರೋಗ ಅಂತಂದ್ರೆ ಮತ್ತೆ ಸಾರ್ ಅವತ್ತು ಈ ಕುಷ್ಠರೋಗದ ಥರದವೆಲ್ಲ ಬಂದಿದ್ದಲ್ಲ ಸರ್, ಸೆಟ್ಕೊಳ್ಳೋದು ಆ ಥರದಕ್ಕೆ ಮತ್ತೆ ಸಿನೋನಿಮ್ ಸರ್ ಅಂತ ಕೇಳ್ಬಿಟ್ಟು. ಕಾಲರಿಕ್ ಅಂತಂದರೆ ಒಂಥರ ಮೈಂಡ್ ಒಂಥರ ರೋಗ ಹಿಡ್ದಂಗೆ ಅವನು, ಒಂಥರ ಮುಂಗೋಪಿ ಅವನು, ಸಿಡುಕ, ಕಾಲರಿಕ್, ಅರ್ಥ ಆಯ್ತಲ್ವ ಹೇಗೆ ಅಂತ. ಬ್ಯಾಡ್ ಟೆಂಪರ್ಡ್ ಆರ್ ಇರಿಟೇಬಲ್, ಓಕೆನಾ. ಅವನು ಕಾಲೆರಾ ರೋಗ ಬಂದ, ಅವನು ಇರಿಟೇಬಲ್ ಅವನು ಅಂತ. ಬ್ಯಾಡ್ ಟೆಂಪರ್ಡ್, ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಕಾಲೆರಾ ಅಂತ ನೆನ್ಪಿಟ್ಟು ಹೇಳಿದ್ದು, ಓಕೆನಾ. ದ ಕಾಲರಿಕ್ ಓಲ್ಡ್ ಮ್ಯಾನ್ ವುಡ್ ಶೌಟ್ ಅಟ್ ಎನಿ ಒನ್ ಹೂ ಪಾಸ್ಡ್ ಹಿಸ್ ಹೌಸ್ ಅಂತಂದರೆ, ಅವನ ಮನೆ ಮುಂದೆ ಯಾರೇ ನಡ್ಕೊಂಡು ಹೋದ್ರು ಕೂಡ ಅವನು ಏನು ಮಾಡ್ತಿದ್ದ, ಓಲ್ಡ್ ಮ್ಯಾನು ಕೂಗುತ್ತಿದ್ದ, ಆ ಕಡೆ ಹೋಗ್ರಿ, ನನ್ನ ಮನೆ ಮುಂದೆ ಬರಬೇಡಿ ಅಲ್ಲಿ ಹಂಗೆ ಹಿಂಗೆ ಅಂತ. ಅಜ್ಜಿಗೇನೋ ಬಂಗಾರ ಗಿಂಗಾರ ಇಟ್ಟೇನೆ ಸರಿ ಒಳಗೆ, ಅಜ್ಜ ಯಾರು ಹತ್ರ ಒಂದು ಕದ್ಕೊಂಡು ಹೋಗ್ಬಿಟ್ರೆ ಅಂತ ಫುಲ್ಲು ಗೊತ್ತಲ್ಲ ಓಲ್ಡ್ ಪರ್ಸನ್ ಹಿಂಗೆ ಇರ್ತಾರಲ್ವ, ಅದಕ್ಕೆ. ಅಂದರೆ ಸಿಕ್ಕಾಪಟ್ಟ ಸಿಡ್ಕಿನ ಅಜ್ಜ ಅವನು, ಅರ್ಥ ಆಯ್ತಲ್ವ. ಸೊ ಕಾಲರಿಕ್, ಓಕೆನಾ. ಇಷ್ಟು ಇವತ್ತಿನ ಕ್ಲಾಸಸ್ಸು. ಎನಿ ಕ್ವಶನ್ಸ್ ಇದಾವ? ಮತ್ತು ನಾನು ನಿಮಗೆ ನಿಮ್ಮ ಹತ್ರನೇ ಕ್ವಶನ್ ಕೇಳಕ್ಕೆ ಹೇಳಿದ್ದೆ, ಏನೇನು ಡೌಟ್ಸ್ ಇದ್ದರೆ, ಅಥವಾ ಮತ್ತೇನೋ ಇಮೇಜ್ ಹಾಕಿ ಕ್ಲಾಸನ್ನು ಮಾಡಬೇಕಾ ಬೇಡವಾ, ಅಥವಾ ಏನಾದರೂ ಬೇರೆ ಸಜೆಷನ್ಸ್ ಇದ್ದಾವ, ಅಥವಾ ಸಾಕು ಹಿಂಗೆ ಕ್ಲಾಸ್ ಮಾಡೋದು, ಅಥವಾ ಇಮೇಜ್ ಹಾಕಿನೇ ಕ್ಲಾಸ್ ಮಾಡಬೇಕಾ, ಅಥವಾ ಇಮೇಜ್ ಬೇಡವಾ ಕ್ಲಾಸಲ್ಲಿ. ಯಾಕಂತಂದರೆ ಇಮೇಜ್ ಹಾಕೋದು ಬೇಡ ಅಂತಂದರೆ ಇಟ್ ಸೇವ್ಸ್ ಲಾಟ್ ಆಫ್ ಟೈಮ್, ಓಕೆನಾ. ತುಂಬ ಟೈಮ್ ಉಳಿಸತ್ತೆ ನನಗೆ. ಸೊ ಏನಂತ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಹೀಗೆ ಅರ್ಥ ಆಯ್ತಲ್ವ. ಮತ್ತೇನು ಹೇಳೋದು ಬೇಡಲ್ವಾ, ಓಕೆನಾ. ಏನು ಓಕೆ, ಏನಾದ್ರು ಅಟೆನ್ಷನ್ ಇದ್ದರೆ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್. ಇದು ಸೋರ್ಸಸ್ಸು, ಓಕೆನಾ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ಇವತ್ತು ಕ್ಲಾಸ್ ಸ್ವಲ್ಪ ಶಾರ್ಟ್ ಇತ್ತು, ಇಟ್ಸ್ ಓಕೆ, ಅರ್ಥ ಆಯ್ತಲ್ವಾ.